ಎಲ್ಲರಿಗೂ ಸ್ವಾಗತ. ಈಗ ವಿವಾಹ ದಕ್ಷಿಣೆಯ 7ನೆಯ ವಿಡಿಯೋ. ಇದರಲ್ಲಿ ಹಿಂದಿನ ಭಾಗದ ಚರ್ಚೆ ಮುಂದುವರಿಕೆ. ಹಿಂದಿನ ವಿಡಿಯೋದಲ್ಲಿ 5 ಪ್ರಪೋಸಿಷನ್ಸ್ಗಳನ್ನು ಅಂದರೆ 5 ಪ್ರಮೇಯ, ಅರ್ಥಶಾಸ್ತ್ರೀಯ ಪ್ರಮೇಯ ಅಥವಾ ನಿಯಮಗಳನ್ನು ಚರ್ಚೆ ಮಾಡಿದ್ದೆ. ಈಗ 6ನೆಯ ಪ್ರಮೇಯ ಮುಂದುವರಿತದೆ. ಇದು ಸುಮಾರು 11-12 ಪ್ರಮೇಯಗಳಿರಬೇಕು. ಸ್ವಲ್ಪ ಆಸಕ್ತರು ಸಂಯಮದಿಂದ ಈ ನಿಯಮಗಳನ್ನು ಅರ್ಥ ಮಾಡ್ಕೊಂಡ್ರೆ ಒಂದು ಕಡೆ ಅರ್ಥಶಾಸ್ತ್ರದ ಕೆಲವು ಉತ್ತಮವಾದ ಸಾರ ನಮಗೆ ಗೊತ್ತಾಗೋದ್ರ ಜೊತೆಗೆ ಇದನ್ನ ಮನುಷ್ಯನ ಬದುಕಿನ ಕೆಲವು ಸಮಸ್ಯೆಗಳಿಗೆ ಹೇಗೆ ನಾವು ಅನ್ವಯಿಸಬಹುದು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಈಗ 6ನೆಯ ಪ್ರಪೋಸಿಷನ್ ಅಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ರಿ. ನಾನು ನಿಧಾನವಾಗಿ ಓದ್ತಾ ಹೋಗ್ತೇನೆ, ಗಮನಿಸಿ. ವಿನಿಮಯ ಮೌಲ್ಯವು ಮೊದಲ ನೋಟಕ್ಕೆ ಒಂದು ಪ್ರಮಾಣಾತ್ಮಕ ಸಂಬಂಧವಾಗಿ ಉಪಯುಕ್ತ ಮೌಲ್ಯಗಳನ್ನು ಒಂದರೊಡನೊಂದನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಮಾಣವಾಗಿ ಕಂಡುಬರುತ್ತದೆ. ಈ ಸಂಬಂಧದಲ್ಲಿರುವಾಗ ಅವು ಸಮಾನವಾದ ವಿನಿಮಯಾರ್ಹವಾದ ಪ್ರಮಾಣಗಳಾಗಿರುತ್ತವೆ. ಇದರ ಪ್ರಕಾರ ಪ್ರೊಪೆರ್ಟಿಯರ್ಸ್ನ ಗೀತೆಗಳ ಸಂಪುಟವು 8 ಔನ್ಸ್ಗಳಷ್ಟು ನಶ್ಯವು ಒಂದೇ ವಿನಿಮಯ ಮೌಲ್ಯವನ್ನು ಹೊಂದಿರಬಹುದು. ನಶ್ಯದ ಹಾಗೂ ಗೀತೆಗಳ ಉಪಯುಕ್ತ ಮೌಲ್ಯಗಳು ಬೇರೆ ಬೇರೆಯಾಗಿದ್ದರೂ ಕೂಡ ವಿನಿಮಯ ಮೌಲ್ಯವಾಗಿ ಪರಿಗಣಿಸಿದಾಗ ಒಂದು ಉಪಯುಕ್ತ ಮೌಲ್ಯವು ಮತ್ತೊಂದು ಉಪಯುಕ್ತ ಮೌಲ್ಯದಷ್ಟೇ ಬೆಲೆಯುಳ್ಳದ್ದಾಗಿರುತ್ತದೆ. ಅವೆರಡೂ ಸೂಕ್ತ ಪ್ರಮಾಣಗಳಲ್ಲಿ ಇರಬೇಕಷ್ಟೇ ಅಂತ. ಅಂದ್ರೆ ಒಂದು ಉಪಯುಕ್ತ ಮೌಲ್ಯವನ್ನು ಇನ್ನೊಂದು ಉಪಯುಕ್ತ ಮೌಲ್ಯಕ್ಕೆ ನಾವು ಎಕ್ಸ್ಚೇಂಜ್ ಮಾಡುವಾಗ, ವಿನಿಮಯ ಮಾಡುವಾಗ ಅವೆರಡು ಮೊದಲು ಸೂಕ್ತ ಪ್ರಮಾಣಗಳಲ್ಲಿ ಇದ್ದಾಗ ಅವೆರಡರ ಮೌಲ್ಯ ಅದು ಒಂದೇ ಆಗ್ತದೆ ಅಂತ. ಆದ್ದರಿಂದ ಸರಕುಗಳು ಯಾವುದೇ ನೈಸರ್ಗಿಕ ರೂಪದಲ್ಲಿ ಅಸ್ತಿತ್ವದಲ್ಲಿರಲಿ, ನೋಡ್ರಿ, ಅವು ಯಾವುದಾದ್ರೂ ಇರಲಿ, ಅದು ಕಡಿಪಟ್ಟಣ ಇರಲಿ, ಮತ್ತೊಂದಿರಲಿ, ಯಾವುದೇ ಭಿನ್ನ ವಸ್ತುಗಳಿರಲಿ, ಅವು ಉಪಯುಕ್ತ ಮೌಲ್ಯಗಳಾಗಿ ಅವಶ್ಯಕತೆಗಳನ್ನು ಪೂರೈಸುವ ಯಾವುದೇ ನಿರ್ದಿಷ್ಟ ಗುಣಗಳನ್ನು ಹೊಂದಿರಲಿ. ಅಂದ್ರೆ ಉದಾಹರಣೆ, ಕಡ್ಡಿಪಟ್ಟಣ ಬೆಂಕಿ ಹಚ್ಚಲಿಕ್ಕೆ ಬರ್ತತೆ, ಮೊಟ್ಟೆ ತಿನ್ಲಿಕ್ಕೆ ಬರ್ತತೆ, ಹಿಂಗೆ ಬೇರೆ ಬೇರೆ ನಿರ್ದಿಷ್ಟ ಗುಣಗಳನ್ನು ಹೊಂದಿರಲಿ. ಅವು ನಿರ್ದಿಷ್ಟ ಪ್ರಮಾಣಗಳಲ್ಲಿ ಒಂದು ಇನ್ನೊಂದಕ್ಕೆ ಸಂಪೂರ್ಣವಾಗಿ ಅನುಗುಣವಾಗಿರುತ್ತವೆ. ಅವು ವಿನಿಮಯ ಪ್ರಕ್ರಿಯೆಯಲ್ಲಿ ಒಂದು ಇನ್ನೊಂದರ ಸ್ಥಾನವನ್ನ ತೆಗೆದುಕೊಳ್ಳುತ್ತವೆ. ಅವುಗಳನ್ನು ಸಮಾನಕಗಳೆಂದು ಭಾವಿಸಲಾಗುತ್ತದೆ ಮತ್ತು ಅವು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡರೂ ಒಂದೇ ಛೇದವನ್ನು ಹೊಂದಿರುತ್ತವೆ. ಇದು ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ, ಕಾರ್ಲ್ ಮಾರ್ಕ್ಸ್, ಪುಟ 23. ಈಗ ಈ ನಿಯಮವನ್ನ ನಾವು ಮಾನವ ಸರಕಿಗೆ ಅನ್ವಯ ಮಾಡ್ತಾ ಹೋಗೋಣ. ಇಲ್ಲಿ ಅನ್ವಯ ನೀವು ನೋಡಬಹುದು. ಮಾನವರ ಉತ್ಪಾದನೆಯ ವಸ್ತುಗಳು ಅಂದರೆ ದರ್ಜೆಯವನ ಉಡುಪುಗಳು, ತಂತ್ರಜ್ಞನ ಯಂತ್ರವು ಪರಸ್ಪರ ವಿನಿಮಯಾರ್ಹವಾದುದರಿಂದಾಗಿ ಆ ಇಬ್ಬರು ಮಾನವ ಸರಕುಗಳೂ ಸಹ ಪರಸ್ಪರ ವಿನಿಮಯಾರ್ಹರು. ಇಂತಹ ಮಾನವ ವಿನಿಮಯ ಮೌಲ್ಯಗಳು ಮೊದಲ ನೋಟಕ್ಕೆ ವಸ್ತು ವಿನಿಮಯ ಮೌಲ್ಯಗಳಂತೆಯೇ ಒಂದು ಪ್ರಮಾಣಾತ್ಮಕ ಸಂಬಂಧವಾಗಿ ಅವುಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಮಾಣವಾಗಿ ಕಂಡುಬರುತ್ತವೆ. ಈ ವಿನಿಮಯ ಸಂಬಂಧದಲ್ಲಿರುವಾಗ ಅವು ಸಮಾನವಾದ ವಿನಿಮಯಾರ್ಹವಾದ ಪ್ರಮಾಣಗಳಾಗಿರುತ್ತವೆ. ಇಲ್ಲಿ ಯಾವ ರೀತಿಯಲ್ಲಿ ಯಾವ ಸಮ ಪ್ರಮಾಣದಲ್ಲಿ ವಿನಿಮಯಾರ್ಹವಾಗಿರುತ್ತವೆ ಎಂಬುದನ್ನು ಸ್ವತಃ ಆ ಮಾನವ ವಿನಿಮಯ ಮೌಲ್ಯಗಳ ಸಂಖ್ಯೆಯಿಂದಲ್ಲ, ಬದಲಾಗಿ ಆ ಮಾನವರ ಉತ್ಪಾದನಾ ಸಾಮರ್ಥ್ಯದಿಂದ, ಅವರ ಉತ್ಪನ್ನಗಳ ವಿನಿಮಯ ಮೌಲ್ಯಗಳಿಂದ, ಬೆಲೆಗಳಿಂದ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ, ತಂತ್ರಜ್ಞಾನಿಯ ಉತ್ಪಾದನಾ ಸಾಮರ್ಥ್ಯವು ದರ್ಜೆಯವನ ಉತ್ಪಾದನಾ ಸಾಮರ್ಥ್ಯಕ್ಕಿಂತ 2 ಪಟ್ಟು ಅಧಿಕವಿದ್ದಾಗ ಒಬ್ಬ ತಂತ್ರಜ್ಞಾನಿಗೆ ಇಬ್ಬರು ದರ್ಜೆಯವರು ವಿನಿಮಯಾರ್ಹರು. ಹಾಗೆಯೇ ಒಬ್ಬ ದರ್ಜೆಗೆ ಇಬ್ಬರು ಗುಲಾಮರು ಅಥವಾ 3 ಜನ ಕೃಷಿ ಕಾರ್ಮಿಕರಿಗೆ ಒಬ್ಬ ಸರ್ಕಾರಿ ಗುಮಾಸ್ತ ವಿನಿಮಯಾರ್ಹರಾಗಬಹುದು. ಸ್ವತಃ ಇವರ ಉಪಯುಕ್ತ ಮೌಲ್ಯಗಳು, ಇವರ ಉತ್ಪನ್ನಗಳ ಉಪಯುಕ್ತ ಮೌಲ್ಯಗಳು ಬೇರೆ ಬೇರೆಯಾಗಿದ್ರು ಸಹ, ನೋಡ್ರಿ, ಇಲ್ಲಿ ಕೃಷಿ ಕಾರ್ಮಿಕನ ಉತ್ಪನ್ನ ಬೇರೆ, ದರ್ಜೆಯವನ ಉತ್ಪನ್ನ ಬೇರೆ, ತಂತ್ರಜ್ಞಾನಿಯ ಉತ್ಪನ್ನ ಬೇರೆ, ಹಿಂಗೆ ಅವರ ಉಪಯುಕ್ತ ಮೌಲ್ಯಗಳು ಬೇರೆ ಬೇರೆ ಆಗಿದ್ರು ಕೂಡ ಅವರು ವಿನಿಮಯ ಪ್ರಮಾಣಕ್ಕೆ ನಾವು ಅವರನ್ನ ಒಂದು ಸಮ ಪ್ರಮಾಣಕ್ಕೆ ತಂದಾಗ ಅವರು ವಿನಿಮಯಾರ್ಹರಾಗ್ತಾರೆ ಅಂತ.
ಎಷ್ಟು ಜನರ ಉತ್ಪನ್ನಗಳು ಭೌತಿಕ ಪ್ರಮಾಣದಲ್ಲ, ಮೌಲ್ಯದಲ್ಲಿ ಎಷ್ಟು ಜನರ ಉತ್ಪನ್ನಗಳಿಗೆ ಸೂಕ್ತ ಪ್ರಮಾಣದಲ್ಲಿವೆಯೇ, ಸಮಾನವಾಗಿವೆಯೇ ಎಂಬುದನ್ನು, ಆ ಮಾನವ ಉಪಯುಕ್ತ ಮೌಲ್ಯಗಳು ವಿನಿಮಯಾರ್ಹವೇ ಅಲ್ಲವೇ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಮಾನವ ಉಪಯುಕ್ತ ಮೌಲ್ಯಗಳು ಯಾವುದೇ ನೈಸರ್ಗಿಕ ಅಥವಾ ಸಾಮಾಜಿಕ ರೂಪದಲ್ಲಿರಲಿ, ಅಂದರೆ ಗುಲಾಮ, ರೈತ, ತಂತ್ರಜ್ಞಾನಿ, ಕವಿ, ಗಂಡು, ಹೆಣ್ಣು, ಹೀಗೆ ಏನೇ ಇರಲಿ, ಅವು ಉಪಯುಕ್ತ ಮೌಲ್ಯಗಳಾಗಿ ಅವಶ್ಯಕತೆಗಳನ್ನು ಪೂರೈಸುವ ಯಾವುದೇ ನಿರ್ದಿಷ್ಟ ಗುಣಗಳನ್ನು ಹೊಂದಿರಲಿ, ವಿನಿಮಯ ಮೌಲ್ಯಗಳಾಗಿ ಅವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಇನ್ನೊಂದಕ್ಕೆ ಸಂಪೂರ್ಣವಾಗಿ ಅನುಗುಣವಾಗಿರುತ್ತವೆ. ಅವು ವಿನಿಮಯ ಪ್ರಕ್ರಿಯೆಯಲ್ಲಿ ಒಂದು ಇನ್ನೊಂದರ ಸ್ಥಾನವನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತವೆ. ಅವುಗಳನ್ನು ಸಮಾನಕಗಳೆಂದು ಭಾವಿಸಲಾಗುತ್ತದೆ ಮತ್ತು ಅವು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡರೂ ಒಂದೇ ಛೇದವನ್ನು ಹೊಂದಿರುತ್ತವೆ. ಈ ಸಂದರ್ಭದಲ್ಲಿ ವಿವಾಹವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಸ್ತ್ರೀ ಮತ್ತು ಪುರುಷರ ವಿನಿಮಯ ಮೌಲ್ಯ ಕುರಿತು ಒಂದಷ್ಟು ವಿವರಣೆ ಅಗತ್ಯ. ರೋಗಿಷ್ಠ, ಸಂತಾನಹೀನ, ಕುರೂಪಿ ಹಾಗೂ ಸಮಾಜ ಬಹಿಷ್ಕೃತ ವ್ಯಕ್ತಿಗಳನ್ನು ಹೊರತುಪಡಿಸಿ ಉಳಿದವರನ್ನು ಪರಿಗಣಿಸಿ ಇಲ್ಲಿ ಚರ್ಚಿಸುವುದಾದರೆ, ಲೈಂಗಿಕ ವಿನಿಮಯ ಮೌಲ್ಯಗಳಾಗಿ ಒಂದು ಗುಂಪಿನ, ಒಂದು ವಿವಾಹ ವರ್ಗದ ಎಲ್ಲಾ ಸ್ತ್ರೀಯರು ಅದು ವಿವಾಹ ಸಂಬಂಧ ಬೆಳೆಸಿಕೊಳ್ಳಲಿಚ್ಛಿಸುವ ಯಾವುದೇ ಇತರ ಒಂದು ಗುಂಪಿನ ಅಥವಾ ವಿವಾಹ ವರ್ಗದ ಎಲ್ಲಾ ಸ್ತ್ರೀಯರಿಗೂ ಸಮ. ಆದ್ದರಿಂದ ಅವರು ಪರಸ್ಪರ ವಿನಿಮಯಾರ್ಹರು. ಹಾಗೆಯೇ ಆ ಗುಂಪು ವರ್ಗದ ಪುರುಷರೂ ಕೂಡ ವಿನಿಮಯಾರ್ಹರು. ಇಲ್ಲಿ ಅವರವರ ವಯೋಗುಂಪು ಮತ್ತು ಸಂಖ್ಯೆ ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಆದಿ ಸಮಾಜದಲ್ಲಿ ಅಂತರ್ಗುಂಪು, ಅಂತರ್ಗೋತ್ರ ವಿವಾಹಗಳು ಬೆಳೆದವು. ಆದಿ ಮಾನವರಲ್ಲಿ ಮಾನವ ಗುಂಪುಗಳು ಪರಸ್ಪರ ಒಂದನ್ನೊಂದ ದ್ವೇಷಿಸುತ್ತಿದ್ದವು. The members of one's own group are in primitive society, our people, all others are enemies. ಪೇಜ್ 118. ಅದು ಕೃತಿ ಯಾವುದಂತ ಕೆಳಗಡೆ ಗೊತ್ತಾಗ್ತದೆ. ಆದರೆ ಇನ್ಸೆಸ್ಟ್ಸ್ ಭಯದಿಂದ ಒಂದು ಗುಂಪಿನ ಸದಸ್ಯರು ಇನ್ನೊಂದು ಗುಂಪಿನ ಸದಸ್ಯರೊಂದಿಗೆ ವಿವಾಹ ಮಾಡಿಕೊಳ್ಳಬೇಕಿತ್ತು. ಈ ಸಮಸ್ಯೆಯನ್ನ ಪರಿಹರಿಸುವ ಏಕೈಕ ವಿಧಾನವೆಂದರೆ ಎರಡು ಗುಂಪುಗಳ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸಿಕೊಂಡು ಲಗ್ನ ಸಂಬಂಧ ಬೆಳೆಸುವುದು. ಇದರ ಪ್ರಕಾರ ಒಂದು ಗುಂಪಿನವರು ತಮ್ಮ ಹೆಣ್ಣು ಮಕ್ಕಳನ್ನು ಇನ್ನೊಂದು ಗುಂಪಿಗೆ ಕೊಡುವುದು, ಪ್ರತಿಯಾಗಿ ಆ ಗುಂಪಿನ ಹೆಣ್ಣು ಮಕ್ಕಳನ್ನು ತಾವು ಪಡೆದುಕೊಳ್ಳುವುದು. ಇಲ್ಲಿದೆ ನೋಡಿ, there is in fact but one way in which such difficulties can be overcome while observing the probation of incest, that is by some pact between the two groups, such as that which sons of Hamor proposed to the sons of Jacob. Then will we give our daughters unto you and we will take your daughters unto us. ಪೇಜ್ ನಂಬರ್ 118. ಇದು ಕೃತಿ ಕೆಳಗೆ ಗೊತ್ತಾಗುತ್ತೆ. ಪ್ರಸ್ತುತ ಎರಡು ಅಂಶಗಳನ್ನು ನೀವು ಗಮನಿಸಬೇಕು. ಒಂದು ಸೆಕ್ಸ್, ಒಂದು ಸಂಘಟನಾಕಾರಕ ಶಕ್ತಿ ಎಂಬುದಿಲ್ಲಿ ಸಾದರಪಡುತ್ತದೆ. ಎರಡು, ಒಂದು ಗುಂಪಿನ ಹೆಂಗಸರು ಇನ್ನೊಂದು ಗುಂಪಿನ ಹೆಂಗಸರಿಗೆ, ಗಂಡಸರಿಗೆ ಅಂದ್ರೆ ಒಂದು ಗುಂಪಿನ ಗಂಡಸರು ಇನ್ನೊಂದು ಗುಂಪಿನ ಗಂಡಸರಿಗೆ ವಿನಿಮಯಾರ್ಹರು ಎಂಬುದು. ಅಂದರೆ ಹ್ಯಾಮರ್ ಗುಂಪಿನ ಗಂಡಸರಿಗೆ ಅದೇ ಗುಂಪಿನ ಮಹಿಳೆಯರಿಗೆ ಬದಲಾಗಿ ಜಾಕಬ್ ಗುಂಪಿನ ಮಹಿಳೆಯರು, ಈ ಜಾಕಬ್ ಗುಂಪಿನ ಗಂಡಸರಿಗೆ ಇವರದೇ ಗುಂಪಿನ ಮಹಿಳೆಯರಿಗೆ ಬದಲಾಗಿ ಆ ಹ್ಯಾಮರ್ ಗುಂಪಿನ ಹೆಂಗಸರು ಪತ್ನಿಯರಾಗುವಂತಾಯಿತು. ಏಕೆಂದರೆ ಒಂದು ಗುಂಪಿನ ಹೆಂಗಸರು ಇನ್ನೊಂದು ಗುಂಪಿನ ಹೆಂಗಸರಿಗೆ, ಗಂಡಸರು ಪರಸ್ಪರ ಸಮವಾಗಿದ್ದರಿಂದ ಇಲ್ಲಿ ವಿನಿಮಯಾರ್ಹರು ಅಂತ ಅರ್ಥ. ನೋಡಿ, ಈ ಬಗೆಯ ಅಂತರ್ಗೋತ್ರ ಅಂತರ್ಗುಂಪು ವಿವಾಹ ಸಂಬಂಧವನ್ನ ಸಾಧ್ಯಗೊಳಿಸಿದ ಪ್ರಮುಖ ಅಂಶ ಈ ಉಭಯ ಗುಂಪಿನ ಮನುಷ್ಯರು ಪರಸ್ಪರ ಸಮಾನ ಲೈಂಗಿಕ ವಿನಿಮಯ ಮೌಲ್ಯ ಹೊಂದಿರುವುದು ಅಂತ. ಈ ರೀತಿಯ ಮಾನವ ಲೈಂಗಿಕ ವಿನಿಮಯ ಸಂಬಂಧಕ್ಕೆ ಹೆಂಡತಿಯರನ್ನ ವಿನಿಮಯ ಮಾಡಿಕೊಳ್ಳುತ್ತಿದ್ದ ಪದ್ಧತಿಯೂ ಒಂದು ನಿದರ್ಶನವಾಗಬಲ್ಲದು. ಇದನ್ನ ಟ್ರೈಬಲ್ ಸೆಕ್ಸುವಲ್ ಕಮ್ಯುನಿಸಂ ಎನ್ನುವ ರಾಬರ್ಟ್ ಬ್ರಿಫಾಲ್ಟ್ ನೀಡುವ ಎಸ್ಕಿಮೋ ಜನಾಂಗದ ಒಂದು ಉದಾಹರಣೆ ಏನಂದ್ರೆ, ರೆಫಲ್ಸ್ ಕೊಲ್ಲಿಯಲ್ಲಿ ಸುಮಾರು 2 ತಿಂಗಳಿಗೊಮ್ಮೆ 1-2 ವಾರಗಳಿಗೆ ಗೆಳೆಯರು ತಮ್ಮ ತಮ್ಮ ಹೆಂಡತಿಯರನ್ನ ಬದಲಾಯಿಸಿಕೊಳ್ಳುವುದು ಸಾಮಾನ್ಯ. ಕೆಲ ಸಂದರ್ಭದಲ್ಲಿ ಇಡೀ ಹಳ್ಳಿಯಲ್ಲಿ ಎಲ್ಲರೂ ತಮ್ಮ ಪತ್ನಿಯರನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬ ಹೆಂಗಸು ಆ ಊರಿನ ಪ್ರತಿಯೊಬ್ಬ ಗಂಡಸಿಗೂ ಲಭ್ಯವಾಗುವವರೆಗೆ ಬದಲಾಯಿಸಿಕೊಳ್ಳುತ್ತಾರೆ ಅಂತ. ಪುಟ 132
ಅದೇ ಕೃತಿ. ಹಾಗೆಯೇ ಗಂಡಸೊಬ್ಬನ ಹೆಂಡತಿ ರೋಗಿಷ್ಠಳಾಗಿದ್ದರೆ, ಮಡಿದರೆ, ಮಕ್ಕಳನ್ನು ಹೆರದಿದ್ದರೆ ಅವನು ಆಕೆಯ ತಂಗಿಯನ್ನು ಅಥವಾ ಹೆಂಡತಿಯ ಬಂಧುಗಳ ಕಡೆಯ ಹೆಂಗಸೊಬ್ಬಳನ್ನು ಲಗ್ನವಾಗುವುದು ಕೆಲ ಬುಡಕಟ್ಟು ಸಮುದಾಯಗಳಲ್ಲಿದೆ. ಅವನಿಗೆ ಹೆಂಡತಿಯಾಗಬಲ್ಲವಳು ಆ ಬಂಧುಗಳಲ್ಲಿ ಎಲ್ಲಿಯೂ ದೊರೆಯದಿದ್ದಾಗ ಅವನಿಂದ ಹಿಂದೆ ಪಡೆದಿದ್ದ ವಧುದಕ್ಷಿಣೆ ಅಥವಾ ಕನ್ಯಾಶುಲ್ಕವನ್ನು ಮರಳಿ ಅವನಿಗೆ ನೀಡತಕ್ಕದ್ದು. ಏಕೆಂದರೆ ಆ ವಧುದಕ್ಷಿಣೆಯ ನೆರವಿಂದ ಮತ್ತೊಬ್ಬ ಹೆಂಡತಿಯನ್ನು ಕೊಳ್ಳುತ್ತಿದ್ದ. ಹೀಗೆ ಒಂದು ಹೆಣ್ಣಿನ ಲೈಂಗಿಕ ವಿನಿಮಯ ಮೌಲ್ಯ ಪ್ರಾಪ್ತವಾದಾಗ ಅದು ಇನ್ನಿತರೆ ಯಾವುದೇ ಹೆಣ್ಣಿಗೆ ಸಮವಾದ ಮಾನವ ಸರಕು ಆಗುತ್ತದೆ. ಮಾತ್ರವಲ್ಲ, ಅದರ ಲೈಂಗಿಕ ವಿನಿಮಯ ಮೌಲ್ಯವು ವಧುದಕ್ಷಿಣೆ ಎಂಬ ಆರ್ಥಿಕ ರೂಪದಲ್ಲೂ ಅಥವಾ ಅರ್ಥ ಸಾಮಗ್ರಿಯಲ್ಲೂ ಅದು ವ್ಯಕ್ತವಾಗುತ್ತದೆ. ಆಫ್ರಿಕಾದ ಕೆಲ ಜನರಲ್ಲಿ ಪುರುಷ ಸಂತಾನವಿಲ್ಲದ ತಂದೆ ತನ್ನ ಹೆಣ್ಣು ಮಕ್ಕಳನ್ನು ಲಗ್ನ ಮಾಡಿಕೊಟ್ಟು ಪಡೆದುಕೊಂಡ ವಧುದಕ್ಷಿಣೆಯನ್ನು ವಿನಿಯೋಗಿಸಿ ಹೊಸ ಹೆಂಡತಿಯನ್ನ ಪಡೆದುಕೊಳ್ಳುತ್ತಾನೆ. ಪುತ್ರಿಯರಲ್ಲದೆ ಪುತ್ರರನ್ನೂ ಉಳ್ಳ ತಂದೆ ತನ್ನ ಹೆಣ್ಣು ಮಕ್ಕಳಿಗೆ ಪಡೆದುಕೊಂಡ ವಧುದಕ್ಷಿಣೆಯ ಹಣದಿಂದ ತನ್ನದೇ ಪುತ್ರರಿಗೆ ಹೆಂಡತಿಯರನ್ನ ಕೊಳ್ಳುತ್ತಾನೆ. ನೋಡಿ, ಇಲ್ಲಿ ಯಾವ ರೀತಿ ಒಂದು ಮನೆಯ ಪಾತ್ರ ಮತ್ತು ಗಂಡು ಹೆಣ್ಣಿನ ಪಾತ್ರ ವಿನಿಮಯದ ಪಾತ್ರ ಗಮನಿಸಿ. ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳಲ್ಲಿ ಪುರುಷನೊಬ್ಬ ತನ್ನ ಪತ್ನಿಗೆ ವಿನಿಮಯವಾಗಿ ತನ್ನ ಸೋದರಿಯನ್ನು ಅಥವಾ ಯಾವುದೇ ಹೆಣ್ಣನ್ನು ಬಹಳ ಮಟ್ಟಿಗೆ ತನ್ನ ಹೆಂಡತಿಯ ಸೋದರನಿಗೆ ಕೊಡಲೇಬೇಕು. ಇಲ್ಲದೆ ಹೋದರೆ ಅಂಥ ಒಮ್ಮುಖ ಸಂಬಂಧವು ವಿವಾಹ ಎಂದು ಮಾನ್ಯವಾಗುವುದಿಲ್ಲ ಅಂತ. ಅದೇ ಕೃತಿ ಪುಟ 171. ಬಹಳ ಮಟ್ಟಿಗೆ ಕ್ರಾಸ್ ಕಜಿನ್ ಮ್ಯಾರೇಜ್ ಪದ್ಧತಿಯ ಎರಡು ಭಿನ್ನ ವಿವಾಹ ವರ್ಗಗಳ ನಡುವಿನ ಸ್ತ್ರೀ ಪುರುಷರ ಲೈಂಗಿಕ ವಿನಿಮಯ ಸಂಬಂಧವನ್ನು ಆಧರಿಸಿದೆ ಅಂತ. ಇಷ್ಟು ಪ್ರಪೋಸಿಷನ್ 6 ಆಯ್ತು. ಇನ್ನ 7ಕ್ಕೆ ನಾವು ಹೋಗೋಣ. ಪ್ರಪೋಸಿಷನ್ 7. ಪ್ರಪೋಸಿಷನ್ 7. 1 ಔನ್ಸ್ ಚಿನ್ನ, 1 ಟನ್ ಕಬ್ಬಿಣ, 1 ಕ್ವಾರ್ಟರ್ ಇರ್ಬೇಕದು, 1 ಕ್ವಾರ್ಟರ್ ಗೋಧಿ ಅಂದ್ರೆ 28 ಪೌಂಡ್ ಅಂತ, 20 ಗಜ ಸಿಲ್ಕ್ ಬಟ್ಟೆ, ಇವೆಲ್ಲ ಸಮಾನ ಪ್ರಮಾಣದ ವಿನಿಮಯ ಮೌಲ್ಯಗಳಾಗಿವೆ ಎಂದು ಭಾವಿಸಿಕೊಳ್ಳೋಣ. ಈ ವಸ್ತುಗಳ ಉಪಯುಕ್ತ ಮೌಲ್ಯಗಳ ನಡುವಿನ ಗುಣಾತ್ಮಕ ವ್ಯತ್ಯಾಸಗಳನ್ನು ಕಳೆದುಕೊಂಡ ಸಮಾನ ವಿನಿಮಯ ಮೌಲ್ಯಗಳಾಗಿ ಇವು ಒಂದೇ ರೀತಿಯ ಶ್ರಮವನ್ನು ಸಮಾನ ಪ್ರಮಾಣಗಳಲ್ಲಿ ಹೊಂದಿರುತ್ತವೆ. ನೋಡಿ, ಈಗ ಕಬ್ಬಿಣ, ಕ್ವಾರ್ಟರ್ ಗೋಧಿ, 20 ಗಜ ಸಿಲ್ಕು, ಇವೆಲ್ಲ ಚಿನ್ನ ಅಲ್ವಾ, ಇವೆಲ್ಲವೂ ಬೇರೆ 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 ಉಪಯುಕ್ತ ಮೌಲ್ಯಗಳನ್ನ ಹೊಂದಿದವೆ. ಈ ವಸ್ತುಗಳ ಉಪಯುಕ್ತ ಮೌಲ್ಯಗಳ ನಡುವಿನ ಗುಣಾತ್ಮಕ ವ್ಯತ್ಯಾಸಗಳನ್ನ ಅಂದ್ರೆ ಅವುಗಳ ಗುಣಾತ್ಮಕ ವ್ಯತ್ಯಾಸ ಅಲ್ಲಿ ಕಳೆದುಕೊಂಡು ಸಮಾನ ವಿನಿಮಯ ಮೌಲ್ಯಗಳಾಗಿ ಇವು ಒಂದೇ ರೀತಿಯ ಶ್ರಮವನ್ನ ಸಮಾನ ಪ್ರಮಾಣಗಳಲ್ಲಿ ಹೊಂದಿವೆ. ಅವುಗಳಲ್ಲಿ ಎಲ್ಲಾ ವಸ್ತುಗಳಲ್ಲೂ ಕಾಮನ್ ಆಗಿರ್ತಕ್ಕಂಥ ಅಂಶ ಯಾವುದು ಅಂದ್ರೆ ಶ್ರಮ ಅಂತಕ್ಕಂಥದ್ದು. ಇವುಗಳಲ್ಲಿ ಏಕ ಪ್ರಕಾರವಾಗಿ ಭೌತಿಕೀಕೃತವಾದ ಶ್ರಮವು ಏಕರೂಪದ ಒಂದೇ ತರಹದ ಸರಳ ಶ್ರಮವಾಗಿರಬೇಕು. ಇದು ಚಿನ್ನದಲ್ಲಿ ಮೈವೆತ್ತಿದೆಯೋ, ಕಬ್ಬಿಣದಲ್ಲಿ ಮೈವೆತ್ತಿದೆಯೋ, ಅಥವಾ ಗೋಧಿಯಲ್ಲಿ ಅಥವಾ ರೇಷ್ಮೆಯಲ್ಲಿ ಮೈವೆತ್ತಿದೆಯೋ ಎಂಬುದು ಇಲ್ಲಿ ಮುಖ್ಯವಲ್ಲ. ತಾನು ತುಕ್ಕು ಹಿಡಿದ ಕಬ್ಬಿಣದಲ್ಲಿಯೋ, ವಾತಾವರಣದಲ್ಲಿ, ದ್ರಾಕ್ಷಾರಸದಲ್ಲಿ ಅಥವಾ ಮಾನವನ ರಕ್ತದಲ್ಲಿ ಇದೆಯೋ ಎಂಬುದು ಆಮ್ಲಜನಕಕ್ಕೆ ಹೇಗೆ ಮುಖ್ಯವಲ್ಲವೋ ಹಾಗೆ. ಈಗ ಆಮ್ಲಜನಕ ತುಕ್ಕು ಹಿಡಿದ ಕಬ್ಬಿಣದಲ್ಲಿರ್ಬೋದು, ವಾತಾವರಣದಲ್ಲಿರ್ಬೋದು, ದ್ರಾಕ್ಷಾರಸದಲ್ಲಿರ್ಬೋದು, ಮಾನವರ ರಕ್ತದಲ್ಲಿರ್ಬೋದು, ಆದ್ರೆ ಅದು ಆಮ್ಲಜನಕಕ್ಕೆ ಅದು ಮುಖ್ಯ ಅಲ್ಲ ಅಂತ. ಆದರೆ ಚಿನ್ನವನ್ನು ಅಗೆದು ತೆಗೆಯುವುದು, ಕಬ್ಬಿಣವನ್ನು ಗಣಿಯಿಂದ ತೆಗೆಯುವುದು, ಗೋಧಿಯನ್ನು ಬೆಳೆಯುವುದು ಮತ್ತು ರೇಷ್ಮೆಯನ್ನು ನೇಯುವುದು ಇವು ಬೇರೆ ಬೇರೆ ರೀತಿಯ ಶ್ರಮ ಪ್ರಕ್ರಿಯೆಗಳು. ವಾಸ್ತವವಾಗಿ ವಸ್ತು ದೃಷ್ಟಿಯಿಂದ ಯಾವುದು ಉಪಯುಕ್ತ ಮೌಲ್ಯಗಳ ವೈವಿಧ್ಯತೆಯಾಗಿ ಕಾಣಿಸಿಕೊಳ್ಳುತ್ತದೋ ಅದು ಕ್ರಿಯೆಯ ದೃಷ್ಟಿಯಿಂದ ನೋಡಿದಾಗ ಆ ಉಪಯುಕ್ತ ಮೌಲ್ಯಗಳನ್ನು ಉತ್ಪಾದಿಸುವ ಚಟುವಟಿಕೆಗಳ ವೈವಿಧ್ಯತೆಯಾಗಿ ಕಂಡುಬರುತ್ತದೆ. ಉಪಯುಕ್ತ ಮೌಲ್ಯಗಳು ಒಳಗೊಂಡಿರುವ ನಿರ್ದಿಷ್ಟ ಸಾಮಗ್ರಿಯು ವಿನಿಮಯ ಮೌಲ್ಯವನ್ನು ಸೃಜಿಸುವ ಶ್ರಮಕ್ಕೆ ಅಪ್ರಕೃತವಾದುದರಿಂದ ಈ ಶ್ರಮವು ಅದರ ನಿರ್ದಿಷ್ಟ ರೂಪಕ್ಕೂ ಅಷ್ಟೇ ಅಪ್ರಕೃತ. ಅದು ಅಲ್ಲದೆ ವಿವಿಧ ಉಪಯುಕ್ತ ಮೌಲ್ಯಗಳು ವಿಭಿನ್ನ ವ್ಯಕ್ತಿಗಳ ಚಟುವಟಿಕೆಯ ಉತ್ಪನ್ನಗಳಾಗಿರುತ್ತವೆ. ಆದ್ದರಿಂದ ವೈಯಕ್ತಿಕವಾಗಿ ಭಿನ್ನವಾದ ಶ್ರಮ ರೂಪಗಳ ಫಲಗಳಾಗಿರುತ್ತವೆ. ಆದರೆ ವಿನಿಮಯ ಮೌಲ್ಯಗಳಾಗಿ ಅವು ಒಂದೇ ತರಹದ ಶ್ರಮದಿಂದ, ಅಂದರೆ ಕೆಲಸಗಾರರ ವೈಯಕ್ತಿಕ ಲಕ್ಷಣಗಳನ್ನು ಕಳೆದುಕೊಂಡಿರುವಂತಹ ಶ್ರಮದಿಂದ ಕೂಡಿರುತ್ತವೆ.
ಹೀಗೆ ವಿನಿಮಯ ಮೌಲ್ಯವನ್ನು ಸೃಜಿಸುವ ಶ್ರಮವು ಅಮೂರ್ತ ಸಾರ್ವತ್ರಿಕ ಶ್ರಮವಾಗಿರುತ್ತದೆ ಎನ್ನುವುದನ್ನು ಗಮನಿಸಬೇಕು. ಇಲ್ಲಿ ವಾಚಕರಲ್ಲಿ ನಾನು ಕೇಳಿಕೊಳ್ಳುವುದು ಏನೆಂದರೆ, ವಿನಿಮಯ ಮೌಲ್ಯವನ್ನು ಸೃಜಿಸುವ ಶ್ರಮವು ಅದು ವೈಯಕ್ತಿಕ ಗುಣಲಕ್ಷಣಗಳನ್ನ ಕಳೆದುಕೊಂಡಂತ ಅಮೂರ್ತ ಸಾರ್ವತ್ರಿಕ ಯೂನಿವರ್ಸಲ್ ಶ್ರಮ ಆಗಿರ್ತದೆ ಅದು. ಯಾಕಂದ್ರೆ ಚಿನ್ನ ಉತ್ಪಾದನೆ ಮಾಡೋ ಶ್ರಮ ಬೇರೆ, ಇನ್ನೊಂದು ಟೊಮೆಟೊ ಬೆಳೆಯ ಶ್ರಮ ಬೇರೆ ಅಂತ ಈ ರೀತಿಯ ವೈಯಕ್ತಿಕ ಆ ವ್ಯತ್ಯಾಸವನ್ನು ಕಳೆದುಕೊಂಡು ಎಲ್ಲಾ ಶ್ರಮವು ಒಂದು ಕಾಮನ್ ಶ್ರಮ ಅನ್ನುವ ರೀತಿಯಲ್ಲಿ ಅದು ಒಂದು ವಿನಿಮಯ ಪ್ರಕ್ರಿಯೆಯಲ್ಲಿ ಕಾಣಿಸಿಕೊಳ್ತದೆ ಅಂತ. ಇದು ನೋಡಿ, ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ, ಮಾರ್ಕ್ಸ್ ಪುಟ 24-25. ಮೇಲಿನ ಅರ್ಥಶಾಸ್ತ್ರ ನಿಯಮವನ್ನ ಮಾನವ ಸರಕಿಗೆ ಅನ್ವಯಿಸಿ ಅರ್ಥೈಸಿಕೊಳ್ಳುವ ಪೂರ್ವದಲ್ಲಿ ಮಾನವ ಸರಕಿನ ವಿಶ್ಲೇಷಣೆ ಕುರಿತ ದೃಷ್ಟಿಕೋನದ ಬಗ್ಗೆ ಒಂದು ಸ್ಪಷ್ಟನೆ ನೀಡುವ ಅಗತ್ಯವಿದೆ. ಮಾನವ ಸರಕು ಇಬ್ಬಗೆಯ ಪಾತ್ರಗಳನ್ನ ಉಳ್ಳದ್ದು. ಏಕೆಂದರೆ ಒಬ್ಬ ಮನುಷ್ಯ ಸ್ವತಃ ತಾನೇ ಒಂದು ಉತ್ಪಾದಿತ ವಸ್ತು ಆಬ್ಜೆಕ್ಟ್ ಹಾಗೂ ಉತ್ಪಾದಕ ವ್ಯಕ್ತಿ ಅಂದ್ರೆ ಸಬ್ಜೆಕ್ಟ್. ಉತ್ಪಾದಿತ ವಸ್ತುವಾಗಿ ಅವನನ್ನು ಪರಿಗಣಿಸಿದರೆ ಅವನೊಂದು ಭೂತಕಾಲದಲ್ಲಿ ವ್ಯಯಿಸಲ್ಪಟ್ಟ ಶ್ರಮಶಕ್ತಿಯ ಭೌತಿಕೀಕೃತ ರೂಪ. ಅವನನ್ನ ಒಬ್ಬ ವಸ್ತು ಉತ್ಪಾದಕನನ್ನಾಗಿ ಪರಿಗಣಿಸಿದಾಗ ಅವನು ಶ್ರಮಶಕ್ತಿಯ ಭೌತಿಕೀಕೃತ ರೂಪವಾಗಿ ತೋರದೆ ಉತ್ಪಾದಕ ಶ್ರಮಶಕ್ತಿಯುಳ್ಳ ಕ್ರಿಯಾಶೀಲ ವ್ಯಕ್ತಿಯಾಗಿ ಕಾಣುತ್ತಾನೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯ ಸಬ್ಜೆಕ್ಟಿವ್ ರೋಲ್ ಮತ್ತು ಆಬ್ಜೆಕ್ಟಿವ್ ರೋಲ್ ಇವೆರಡನ್ನ ಸ್ವಲ್ಪ ವಿಭಿನ್ನವಾಗಿ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಮಾನವ ಸರಕು ಇಬ್ಬಗೆಯ ಪಾತ್ರಗಳು ಉಳ್ಳದ್ದು. ಏಕೆಂದ್ರೆ ಒಬ್ಬನೇ ಮನುಷ್ಯ ಸ್ವತಃ ತಾನೇ ಒಂದು ಉತ್ಪಾದಿತ ವಸ್ತು ಅಂದ್ರೆ ಪ್ರೊಡ್ಯೂಸ್ಡ್ ಕಮಿಡಿಟಿ ಅವನು. ಆಮೇಲೆ ಅವನೊಬ್ಬ ಪ್ರೊಡ್ಯೂಸರ್ ಕೂಡ ಹೌದು, ಉತ್ಪಾದಕ ವ್ಯಕ್ತಿನ ಹೌದು. ಹಂಗಾಗಿ ಪ್ರೊಡ್ಯೂಸ್ಡ್ ಕಮಿಡಿಟಿ ಆದಾಗ ಅವನ ಆಬ್ಜೆಕ್ಟ್, ಪ್ರೊಡ್ಯೂಸರ್ ಆದಾಗ ಅವನ ಸಬ್ಜೆಕ್ಟ್. ಉತ್ಪಾದಿತ ವಸ್ತುವಾಗಿ ಅವನನ್ನ ನಾವು ಪರಿಗಣಿಸಿದ್ರೆ ಅವನೊಂದು ಭೂತಕಾಲದಲ್ಲಿ ವ್ಯಯಿಸಲ್ಪಟ್ಟ ಶ್ರಮಶಕ್ತಿಯ ಭೌತಿಕೀಕೃತ ರೂಪ. ಈಗ ಒಬ್ಬ ವ್ಯಕ್ತಿ ಆಗ್ಲೇ ಅವನು ಏನೋ ಆಗಿದಾನಂತ ತಿಳ್ಕೊಳ್ಳೋಣ. ಅವ್ರ ತಂದೆ ತಾಯಿ ಪೋಷಕರು ಅಂತ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರೆ ಅವರ ಶ್ರಮದ ಒಂದು ಭೌತಿಕೀಕೃತ ರೂಪವಾಗಿ ಈ ವ್ಯಕ್ತಿ ಇರ್ತಾನೆ ಅಲ್ವಾ. ಅವನನ್ನ ಒಬ್ಬ ವಸ್ತು ಉತ್ಪಾದಕನನ್ನಾಗಿ ನಾವು ಪರಿಗಣಿಸಿದಾಗ ಅವನು ಶ್ರಮಶಕ್ತಿಯ ಭೌತಿಕೀಕೃತ ರೂಪವಾಗಿ ತೋರದೆ ಉತ್ಪಾದಕ ಶ್ರಮಶಕ್ತಿಯುಳ್ಳ ಕ್ರಿಯಾಶೀಲ ವ್ಯಕ್ತಿಯಾಗಿ ಕಾಣುತ್ತಾನೆ. ಸ್ವಾರಸ್ಯವೆಂದರೆ ಎರಡೂ ಪ್ರಸಂಗಗಳಲ್ಲೂ ಅವನ ಮೌಲ್ಯ ಮಾತ್ರ ಅವನಿಂದ ಉತ್ಪಾದಿತವಾದ ವಸ್ತುಗಳಲ್ಲಿರುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಅವನು ಸಬ್ಜೆಕ್ಟ್ ಆದ್ರಾಗಿರ್ಲಿ ಆಬ್ಜೆಕ್ಟ್ ಆದ್ರಾಗಿರ್ಲಿ ಅವನ ಮೌಲ್ಯ ಎಲ್ಲಿರ್ತೈತಿ ಅಂತ ಹೇಳಿದ್ರೆ ಅವನಿಂದ ಏನು ಉತ್ಪಾದನೆ ಆಗ್ತದಲ್ಲ ವಸ್ತು, ಆ ವಸ್ತುವಿನಲ್ಲಿ ಇರುತ್ತದೆ ಅನ್ನುವಂಥದ್ದು. ಈಗ ಮಾನವನೊಬ್ಬ ಒಂದು ದೃಷ್ಟಿಯಿಂದ ಅವನ ಪಾಲಕ ಪೋಷಕರ ಒಟ್ಟಾರೆ ಅವನ ಕುಟುಂಬದ ಮತ್ತು ಅವನ ಸ್ವಂತ ಶ್ರಮದ ಉತ್ಪಾದನೆ. ಯಾವ ಕಾಲದಲ್ಲಿ ಅವನನ್ನ ಒಂದು ಮೌಲ್ಯವನ್ನಾಗಿ ಆರ್ಥಿಕ ದೃಷ್ಟಿಕೋನದಿಂದ ನೋಡಲಾಗುತ್ತದೋ, ಆರ್ಥಿಕ ಪರಿಭಾಷೆಗಳಲ್ಲಿ ಅರ್ಥೈಸಲಾಗುತ್ತದೋ, ಆ ಕಾಲಕ್ಕೆ ಅವನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಆಗಲೇ ಒಂದು ಅನಿರ್ದಿಷ್ಟ ಭೂತಕಾಲದಲ್ಲಿ ವ್ಯಯಿಸಲ್ಪಟ್ಟ ಒಂದು ಗಣನೀಯ ಮೊತ್ತದ ಶ್ರಮಶಕ್ತಿಯನ್ನು ಮೈಗೊಂಡವನಾಗಿರುತ್ತಾನೆ. ವಸ್ತು ಸರಕುವು ಕೂಡ ಹೀಗೆಯೇ ಆಗಿರುತ್ತದೆ ಅದು. ಆದ್ದರಿಂದ ಯಾವುದೇ ಸರಕಿನ ಮೌಲ್ಯ ನಿಷ್ಕರ್ಷೆಯು ಆ ಸರಕಿನ ಉತ್ಪಾದನೆಗಾಗಿ ವ್ಯಯಿಸಲ್ಪಟ್ಟ ಭೂತಕಾಲದ ಶ್ರಮ ಸಮಯವನ್ನು ಆಧರಿಸಿರುತ್ತದೆ. ಆದರೂ ಕೂಡ ಆ ವಸ್ತು ವರ್ತಮಾನ ಕಾಲದಲ್ಲಿ ಕೊಂಡವನಿಗೆ ತನ್ನ ಸೇವೆಯನ್ನು ನೀಡುವ ಸುಸ್ಥಿತಿಯಲ್ಲಿರಬೇಕು. ತಿನ್ನಲು ಬಾರದ ಸ್ಥಿತಿಯಲ್ಲಿದ್ದ ಸೇಬಿಗೆ ಅದನ್ನು ಬೆಳೆಯಲು ಎಷ್ಟೇ ಶ್ರಮ ವ್ಯಯ ಮಾಡಿರಲಿ ಯಾವುದೇ ಮೌಲ್ಯವಿರುವುದಿಲ್ಲ. ಹಾಗೆಯೇ ಸುಸ್ಥಿತಿಯಲ್ಲಿಲ್ಲದ ಯಂತ್ರಕ್ಕೂ ಯಾವುದೇ ಮೌಲ್ಯವಿರುವುದಿಲ್ಲ, ಅದನ್ನು ತಯಾರಿಸಲು ಎಷ್ಟೇ ಶ್ರಮ ವ್ಯಯ ಮಾಡಿದ್ದರೂ ಕೂಡ. ಇದೇ ರೀತಿಯಲ್ಲಿ ಮಾನವ ಸರಕಿನ ಮೌಲ್ಯ ನಿಷ್ಕರ್ಷೆ ನಡೆಯುತ್ತದೆ. ಮಾನವ ಸರಕಿನ ಮೌಲ್ಯ ರಚನೆಯಲ್ಲಿ ಭೂತಕಾಲದ ಶ್ರಮದ ಪಾಲಿದ್ದರೂ ಸಹ ಇದರ ಮೌಲ್ಯವನ್ನ ವರ್ತಮಾನದ ಇದರ ದೈಹಿಕ, ಮಾನಸಿಕ, ಆರ್ಥಿಕ ಸ್ಥಿತಿಗತಿಗಳಿಂದ, ಇದರ ಆಸ್ತಿ ಪಾಸ್ತಿ, ಇದರ ಉತ್ಪಾದನಾ ಸಾಮರ್ಥ್ಯ, ಇದರ ಸಾಮಾಜಿಕ ಸ್ಥಾನಮಾನ ಇತ್ಯಾದಿಗಳಿಂದ ನಿರ್ಧರಿಸಲಾಗುತ್ತದೆ. ಮಾತ್ರವಲ್ಲ, ವರ್ತಮಾನದಲ್ಲಿ ಕಂಡುಬರುವ ಸ್ಥಿತಿಗಳನ್ನಾಧರಿಸಿ ಲೆಕ್ಕಾಚಾರವನ್ನು ಒಂದು ಗೊತ್ತಾದ ಭವಿಷ್ಯತ್ ಕಾಲಕ್ಕೂ ವಿಸ್ತರಿಸಿ ಅದರ ಮೌಲ್ಯವನ್ನ ನಿರ್ಣಯಿಸಲಾಗುತ್ತದೆ. ಅವನನ್ನ ರೂಪಿಸಲು ಭೂತಕಾಲದಲ್ಲಿ ಅದೆಷ್ಟೇ ಹಣ ಶ್ರಮ ವ್ಯಯವಾಗಿರಲಿ, ಅವನು ವರ್ತಮಾನ ಕಾಲದಲ್ಲಿ ಅನುತ್ಪಾದಕನಾಗಿದ್ದಲ್ಲಿ, ಯಾವುದೇ ಉತ್ಪಾದನಾ ಸಾಧನ ಸಲಕರಣೆಗಳನ್ನ ಹೊಂದಿರದಿದ್ದಲ್ಲಿ, ಯಾವುದೇ ಚರ ಸ್ಥಿರ ಆಸ್ತಿ ಸಂಪತ್ತು ಹೊಂದಿರದಿದ್ದಲ್ಲಿ, ದೈಹಿಕ ಮಾನಸಿಕ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರದಿದ್ದಲ್ಲಿ ಅವನಿಗೆ ಯಾವುದೇ ಮೌಲ್ಯವಿರುವುದಿಲ್ಲ. ಉದಾಹರಣೆಗೆ, ತಂದೆಗೆ ಪುತ್ರನ ಮೌಲ್ಯವು ಈಡೇರುವುದು ಆ ಪುತ್ರನು ಉತ್ಪಾದಿಸುವ ಅಥವಾ ಉತ್ಪಾದಿಸಿದ ಉಪಯುಕ್ತ ಮೌಲ್ಯಗಳ ಅನುಭೋಗದಲ್ಲಿ.
ಅನುತ್ಪಾದಕನಾದ ಗುಲಾಮ ಪುತ್ರನಿಂದ ಅಥವಾ ನಿರುದ್ಯೋಗಿ ಪದವೀಧರನಿಂದ ತಂದೆಗೆ ಯಾವ ಪ್ರಯೋಜನವೂ ಇಲ್ಲವಾದ್ದರಿಂದ ಆ ಪುತ್ರ ಸರಕುಗಳಿಗೆ ಯಾವುದೇ ಮೌಲ್ಯವಿರುವುದಿಲ್ಲ. ಆ ಪುತ್ರರು ಸ್ವತಃ ಅವರಿಗೆ ಮೌಲ್ಯವಿಹೀನರಾಗಿರುತ್ತಾರೆ. ಈ ಪುತ್ರ ಸರಕುಗಳ ಪೋಷಕರಿಗೂ ಮತ್ತು ಸ್ವತಃ ಪುತ್ರರಿಗೂ ಅವರ ಮೌಲ್ಯ ಈಡೇರುವುದು ಆ ಪುತ್ರರಿಂದ ಉತ್ಪಾದಿಸಲ್ಪಟ್ಟ ವಸ್ತು ಸರಕುಗಳ ಬಳಕೆಯಿಂದ ಮಾತ್ರ. ಈ ವಸ್ತು ಸರಕುಗಳೇ ವಾಸ್ತವವಾಗಿ ತಂದೆ ಮತ್ತು ಮಕ್ಕಳಿರುವರ ಭೌತಿಕೀಕೃತ ಶ್ರಮರೂಪಗಳಾಗಿರುತ್ತವೆ. ಆ ಉಭಯರ ಮೌಲ್ಯಗಳ ಅಸ್ತಿತ್ವ ಈ ವಸ್ತು ಸರಕುಗಳಲ್ಲಿರುತ್ತದೆ. ಆದರೆ ಮೌಲ್ಯದ ಅಸ್ತಿತ್ವಕ್ಕೆ ಸಂಬಂಧಿಸಿ ಮಾನವನ ಸರಕಿಗೂ ಮತ್ತು ವಸ್ತು ಸರಕಿಗೂ ಇರುವ ಒಂದು ಮುಖ್ಯ ವ್ಯತ್ಯಾಸ, ಮಾನವ ಸರಕಿನ ಮೌಲ್ಯದ ಅಸ್ತಿತ್ವವು ಕೇವಲ ಮಾನವನ ದೈಹಿಕ ಮಾನಸಿಕ ಸ್ಥಿತಿಗತಿಗಳನ್ನಷ್ಟೇ ಆಧರಿಸಿರದೆ ವರ್ತಮಾನ ಕಾಲದ ಅವನ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕಾದಿ ಅಂಶಗಳಲ್ಲೂ ತನ್ನ ಬೇರುಗಳನ್ನು ವಿಸ್ತರಿಸಿಕೊಂಡಿರುತ್ತದೆ. ಆದರೆ ಸೇಬಿನ ಮೌಲ್ಯವು ಕೇವಲ ಸೇಬಿನ ಸಾರಸತ್ವದಲ್ಲಿರುತ್ತದೆ. ಹೆಚ್ಚೆಂದರೆ ವರ್ತಮಾನ ಕಾಲದಲ್ಲಿನ ಇದರ ಬಳಕೆಯ ಸಂಭವಗಳ ಅವಕಾಶಗಳ ಪ್ರಮಾಣವನ್ನು ಆಧರಿಸಿರುತ್ತದೆ. ಮಾನವ ಶ್ರಮದಿಂದ ಉತ್ಪಾದಿತವಾದ ವಸ್ತುವು ಅವನ ಶ್ರಮದ ಮೂರ್ತೀಕೃತ ರೂಪ. ಹಾಗಾಗಿ ವಸ್ತುವು ಮಾನವನ ಮೌಲ್ಯವನ್ನ ವ್ಯಕ್ತಪಡಿಸುವ ಏಕೈಕ ಸಾಧನ ಮತ್ತು ಆಧಾರ. ಆದರೆ ಅಂತಿಮವಾಗಿ ಆ ವಸ್ತು ಸರಕಿನ ಮೌಲ್ಯವನ್ನ ಶ್ರಮ ಸಮಯವೇ ನಿರ್ಧರಿಸುವುದರಿಂದ ಆ ವಸ್ತು ಸರಕಿನ ಮೌಲ್ಯದಲ್ಲಿ ವ್ಯಕ್ತವಾಗುವ ಮಾನವ ಸರಕಿನ ಮೌಲ್ಯವು ಅದೇ ಶ್ರಮ ಸಮಯದಿಂದಲೇ ನಿರ್ಧರಿಸಲ್ಪಟ್ಟಂತಾಗುತ್ತದೆ. ಹೀಗೆ ಮೌಲ್ಯ ನಿಷ್ಕರ್ಷೆಯ ದೃಷ್ಟಿಯಲ್ಲಿ ಮಾನವ ಮತ್ತು ವಸ್ತು ಇವುಗಳ ನಡುವಿನ ಅಲ್ಪ ವ್ಯತ್ಯಾಸ ಕಣ್ಮರೆಯಾಗುತ್ತದೆ. ಅಂದರೆ ಅರ್ಥಶಾಸ್ತ್ರ ದೃಷ್ಟಿಯಿಂದ ಮಾನವ ಸರಕು ವಸ್ತು ಸರಕು ಸಾರಭೂತವಾಗಿ ಅಭಿನ್ನ ಎಂದು ಸಾಧಿತವಾಗುತ್ತದೆ. ಹಾಗಾಗಿ ಮಾನವ ಸರಕಿನ ಪ್ರತ್ಯೇಕ ಚರ್ಚೆ ನಿರರ್ಥಕ ಅಂತ ಅನಿಸ್ತದೆ. ಈಗ ಮತ್ತೆ ಇದರ ಅನ್ವಯವನ್ನು ನಾವು ಮುಂದುವರೆದು ನೋಡೋಣ. ನೋಡಿ, ಮೇಲಿನ ಅರ್ಥಶಾಸ್ತ್ರ ನಿಯಮ 7ರ ಪ್ರಕಾರ 7ರ ಪ್ರಮುಖ ಸಾಧನೆ ಏನಪ್ಪಾ ಅಂತಂದ್ರೆ, ವಿನಿಮಯ ಮೌಲ್ಯವನ್ನ ಅರ್ಥಾತ್ ಸರಕನ್ನ ಸೃಜಿಸುವ ಶ್ರಮವು ಆ ಉತ್ಪಾದಕರ ವೈಯಕ್ತಿಕ ಗುಣಲಕ್ಷಣಗಳನ್ನು ಕಳೆದುಕೊಂಡ ಏಕಪ್ರಕಾರವಾಗಿ ಸಮಪ್ರಮಾಣದಲ್ಲಿ ಭೌತಿಕೀಕೃತವಾದ ಏಕರೂಪದ ಒಂದೇ ತರಹದ ಸರಳ ಶ್ರಮ, ಅಂದರೆ ಅಮೂರ್ತ ಸಾರ್ವತ್ರಿಕ ಗುಣವುಳ್ಳ ಶ್ರಮವಾಗಿರುತ್ತದೆ. ಈ ಸರಳ ಶ್ರಮವು ಯಾವ ಉಪಯುಕ್ತ ಮೌಲ್ಯದಲ್ಲಿ, ಅಂದರೆ ಚಿನ್ನದಲ್ಲಿಯೋ ಗೋಧಿಯಲ್ಲಿಯೋ ಇತ್ಯಾದಿ ಎಂಬುದು ಮುಖ್ಯವಲ್ಲ. ಬೇರೆ ಬೇರೆ ಉಪಯುಕ್ತ ಮೌಲ್ಯಗಳನ್ನು ಸೃಜಿಸುವ ಕೆಲಸಗಳು ಬೇರೆ ಬೇರೆ ರೀತಿಯ ಶ್ರಮ ಪ್ರಕ್ರಿಯೆಗಳು ಮಾತ್ರ. ವಸ್ತು ದೃಷ್ಟಿಯಿಂದ ಬೇರೆ ಬೇರೆ ಉಪಯುಕ್ತ ಮೌಲ್ಯಗಳು ಒಂದು ಇನ್ನೊಂದಕ್ಕಿಂತ ಭಿನ್ನವಾದ ಉಪಯುಕ್ತ ವಸ್ತುಗಳಾಗಿ ಕಂಡರೆ, ಕ್ರಿಯೆಯ ದೃಷ್ಟಿಯಿಂದ ಅವುಗಳನ್ನು ಸೃಜಿಸುವ ಶ್ರಮ ಪ್ರಕ್ರಿಯೆಯು ಬೇರೆ ಬೇರೆ ಎಂಬಂತೆ ತೋರುತ್ತದೆ. ಉದಾಹರಣೆಗೆ, ಧಾನ್ಯ ಮತ್ತು ಚಿನ್ನಾಭರಣ ಪರಸ್ಪರ ವಿಭಿನ್ನ ಉಪಯುಕ್ತ ವಸ್ತುಗಳಾಗಿರುವಂತೆಯೇ ಧಾನ್ಯವನ್ನ ಬೆಳೆಯುವ ಕೃಷಿಕನ ಶ್ರಮ ಪ್ರಕ್ರಿಯೆಯು ಚಿನ್ನಾಭರಣ ತಯಾರಿಸುವ ಅಕ್ಕಸಾಲಿಯ ಶ್ರಮ ಪ್ರಕ್ರಿಯೆಯಿಂದ ಭಿನ್ನವಾಗಿರುತ್ತದೆ. ಆದರೆ ಉಪಯುಕ್ತ ಮೌಲ್ಯ ಒಳಗೊಂಡಿರುವ ನಿರ್ದಿಷ್ಟ ಸಾಮಗ್ರಿಯು ವಿನಿಮಯ ಮೌಲ್ಯವನ್ನು ಸೃಜಿಸುವ ಶ್ರಮಕ್ಕೆ ಅಪ್ರಕೃತ. ಹಾಗೆಯೇ ವಿನಿಮಯ ಮೌಲ್ಯವನ್ನು ಸೃಜಿಸುವ ಶ್ರಮವು ಉಪಯುಕ್ತ ಮೌಲ್ಯದ ನಿರ್ದಿಷ್ಟ ರೂಪಕ್ಕೂ ಕೂಡ ಅಷ್ಟೇ ಅಪ್ರಕೃತ. ಪ್ರಸ್ತುತ ವ್ಯಕ್ತಿಯ ವೈಯಕ್ತಿಕ ಗುಣಲಕ್ಷಣ ಕಳೆದುಕೊಂಡ ಏಕರೂಪದ ಸರಳ ಶ್ರಮವು, ಅಂದರೆ ಅಮೂರ್ತ ಸಾರ್ವತ್ರಿಕ ಶ್ರಮವು ಉಪಯುಕ್ತ ಮೌಲ್ಯವನ್ನ ವಿನಿಮಯ ಮೌಲ್ಯವನ್ನಾಗಿ ಅರ್ಥಾತ್ ಸರಕನ್ನಾಗಿ ಪರಿವರ್ತಿಸುತ್ತದೆ. ನೋಡಿ, ಇಲ್ಲಿ ಗಮನಿಸಿ, ಪ್ರಸ್ತುತ ವ್ಯಕ್ತಿಯ ವೈಯಕ್ತಿಕ ಗುಣಲಕ್ಷಣ ಕಳೆದುಕೊಂಡ ಏಕರೂಪದ ಸರಳ ಶ್ರಮವು, ಅಂದರೆ ಅಮೂರ್ತ ಸಾರ್ವತ್ರಿಕ ಶ್ರಮವು ಉಪಯುಕ್ತ ಮೌಲ್ಯವನ್ನು ವಿನಿಮಯ ಮೌಲ್ಯವನ್ನಾಗಿ ಅರ್ಥಾತ್ ಸರಕನ್ನಾಗಿ, ಅಂದ್ರೆ ಸರಕು ಯಾವಾಗತ್ತೆ ಅಂದ್ರೆ ಅದು ವಿನಿಮಯ ಮೌಲ್ಯ ಹೊಂದಿದಾಗ ಮಾತ್ರ ಸರಕಾಗುತ್ತದೆ. ವಿನಿಮಯ ಮೌಲ್ಯವನ್ನ ಅರ್ಥಾತ್ ಸರಕನ್ನಾಗಿ ಪರಿವರ್ತಿಸುತ್ತದೆ ಎಂಬುದನ್ನಷ್ಟೇ ಅರ್ಥ ಮಾಡಿಕೊಂಡರೆ ಸಾಕು. ಈ ಅಂಶವನ್ನು ಮಾನವ ಸರಕಿಗೆ ವಿಸ್ತರಿಸಿ ಅರ್ಥ ಮಾಡಿಕೊಳ್ಳೋಣ. ಮಾಸಿಕ ₹500 ಗಳಿಸುವ ಕೃಷಿ ಕೂಲಿ ಕಾರ್ಮಿಕರು, ಮಾಸಿಕ 2000 ಗಳಿಸುವ ಒಬ್ಬ ಡಿ ದರ್ಜೆ ನೌಕರನು, ಮಾಸಿಕ ₹1000 ಗಳಿಸುವ 2 ಜನ ದರ್ಜೆಗಳು ಸಮ ಪ್ರಮಾಣದ ಮೌಲ್ಯವುಳ್ಳ ಮಾನವ ಸರಕುಗಳು ಎಂದು ಭಾವಿಸೋಣ. ಇಲ್ಲಿ ನೋಡಿ, ಇಲ್ಲಿ ಮಾಸಿಕ ₹500 ಗಳಿಸುವ ಕೃಷಿ ಕೂಲಿ ಕಾರ್ಮಿಕರು, ಆಮೇಲೆ ಮಾಸಿಕ ₹2000 ಗಳಿಸುವ ಒಬ್ಬ ಡಿ ದರ್ಜೆ ನೌಕರ, ಅಂದ್ರೆ ಅಲ್ಲಿ
ಕೃಷಿ ಕಾರ್ಮಿಕರು ಎಷ್ಟು ಮಂದಿ ಬೇಕಾಯ್ತು? 4 ಜನ ಬೇಕಾಯ್ತು. 4 20 ಆಗುತ್ತೆ ಅವಾಗ ಅಲ್ವಾ? ಅದು 4 ಸಂಖ್ಯೆ ಬೇಕಾಗಿತ್ತು. ಅದೇ ರೀತಿ ಇಲ್ಲಿ ಮಾಸಿಕ ರೂಪಾಯಿ 1,000 ಗಳಿಸುವ 2 ಜನ ದರ್ಜೆಗಳು ನೋಡಿ, ಅಲ್ಲಿ ಒಂದು 4 ಸಂಖ್ಯೆ ಬಿಟ್ಟೋಗಿದೆ. ದಯವಿಟ್ಟು ಅದನ್ನು ಸ್ವಲ್ಪ ಕರೆಕ್ಷನ್ ಗಮನಿಸಿ. ಮಾಸಿಕ ರೂಪಾಯಿ ಗಳಿಸುವ ಎಷ್ಟು ಜನ? 4 ಜನ ಅಂತ. 4 ಕೃಷಿ ಕೂಲಿ ಕಾರ್ಮಿಕರು ಮಾಸಿಕ 2,000 ಗಳಿಸುವ ಒಬ್ಬ ಡಿ ದರ್ಜೆ ನೌಕರನು ಮಾಸಿಕ ರೂಪಾಯಿ 1,000 ಗಳಿಸುವ 2 ಜನ ದರ್ಜೆಗಳು ಸಮ ಪ್ರಮಾಣದ ಮೌಲ್ಯವುಳ್ಳ ಮಾನವ ಸರಕುಗಳು ಎಂದು ನಾವು ಇಲ್ಲಿ ಭಾವಿಸೋಣ. ಮೊದಲಿಗೆ ಈ ವಿಭಿನ್ನ ಸಾಮಾಜಿಕ ರೂಪದ ವ್ಯಕ್ತಿಗಳನ್ನ ಒಂದು ಅನಿರ್ದಿಷ್ಟ ಭೂತಕಾಲದ ಭೌತಿಕೀಕೃತ ಶ್ರಮದ ರೂಪಗಳನ್ನಾಗಿ ಉಪಯುಕ್ತ ಮೌಲ್ಯಗಳನ್ನಾಗಿ ಪರಿಗಣಿಸಿದರೆ ಇವರು ಬೇರೆ ಬೇರೆ ಉಪಯುಕ್ತ ಮೌಲ್ಯಗಳಾಗಿ ತೋರುತ್ತಾರೆ. ಅವರವರ ವಿಭಿನ್ನ ಸಾಮಾಜಿಕ ಕಾರ್ಯಗಳಿಗನುಸಾರವಾಗಿ ಅವರಲ್ಲಿ ವೈವಿಧ್ಯತೆ, ವಿಭಿನ್ನತೆ ಕಾಣುತ್ತದೆ. ಅವರು ತಮ್ಮದೇ ಆದ ನಿರ್ದಿಷ್ಟ ಸಾಮಗ್ರಿ ಹೊಂದಿದ್ದಾರೆ. ಸಾಮಗ್ರಿ ಅಂದರೆ ಅವರ ನಿರ್ದಿಷ್ಟ ಅವಯವಗಳ ದೈಹಿಕ ರೂಪ ಬಣ್ಣಾದಿಗಳಲ್ಲ. ಅವರು ತಮ್ಮ ಅಂಗಾಂಗಗಳನ್ನು, ಬುದ್ಧಿ ಕೌಶಲಗಳನ್ನು ಯಾವ ನಿರ್ದಿಷ್ಟ ಕಸಬಿಗೆ ಹೊಂದಿಸಿಕೊಂಡಿದ್ದಾರೆ ಅಂತ. ಅಂದ್ರೆ ತಮ್ಮ ದೈಹಿಕ ಮತ್ತು ಬುದ್ಧಿ ಭಾವನೆಗಳನ್ನು ಮತ್ತು ದೈಹಿಕ ಶ್ರಮವನ್ನು, ಅಂಗಗಳನ್ನು ಯಾವ ಕೆಲಸಕ್ಕೆ ಅವರು ಓರಿಯೆಂಟೇಟ್ ಮಾಡಿಕೊಂಡಿದ್ದಾರೆ ಅಂತ ಗಮನಿಸ್ಬೇಕಿಲ್ಲಿ. ಓರಿಯೆಂಟೇಟ್ ಮಾಡಿಕೊಂಡಿದ್ದಾರೆ, ಆ ನಿರ್ದಿಷ್ಟ ಗುಣಲಕ್ಷಣಗಳು ಅಂತ ಅರ್ಥ. ಈ ದೃಷ್ಟಿಯಿಂದ ತಮ್ಮ ದೇಹದಾರ್ಢ್ಯತೆ ಹಾಗೂ ಉತ್ತುವ ಬಿತ್ತುವ ಕೌಶಲ್ಯ, ಅದಕ್ಕೆ ಪೂರಕವಾದ ಸಾಧನ ಸಲಕರಣಾ ಸಂಯೋಜನೆ, ಇವೆಲ್ಲವುಗಳಲ್ಲಿ ಕೃಷಿ ಕಾರ್ಮಿಕನು ಕಡತ ವಿಲೇವಾರಿ ಜ್ಞಾನ ಹೊಂದಿರುವ ಡಿ ದರ್ಜೆ ನೌಕರನಿಗಿಂತ ಭಿನ್ನ. ಹಾಗೆಯೇ ಅವರವರ ಸಾಮಾಜಿಕ ಕಾರ್ಯಭಾರಗಳು ಅಂದರೆ ಅವರವರ ಉಪಯೋಗಗಳು ಭಿನ್ನ. ಹೀಗೆ ಉಪಯುಕ್ತ ಮೌಲ್ಯಗಳಾಗಿ ಸಮಾಜದ ಪ್ರತಿಯೊಂದು ವೃತ್ತಿಯ ವ್ಯಕ್ತಿಯೂ ಸಹ, ಅರ್ಥಾತ್ ಪ್ರತಿಯೊಬ್ಬ ಮಾನವ ಸರಕು ಸಹ ಅವನ ಗುಣವೈಶಿಷ್ಟ್ಯತೆಗಳಿಂದ, ಅವನ ವೃತ್ತಿ ಸಂಬಂಧವಾದ ಪರಿಣಿತಿ, ಪರಿಕರ, ಪ್ರಯೋಜನಗಳ ಮೂಲಕ ವ್ಯಕ್ತವಾಗುವ ಗುಣಲಕ್ಷಣಗಳಿಂದ ಇತರ ವೃತ್ತಿಯ ಜನರಿಂದ ಅವನು ಭಿನ್ನವಾಗಿ ಕಾಣುತ್ತಾನೆ. ಆದರೆ ಇವುಗಳನ್ನೇ ವಿನಿಮಯ ಮೌಲ್ಯಗಳನ್ನಾಗಿ ತೆಗೆದುಕೊಂಡರೆ ಇವುಗಳ ನಿರ್ದಿಷ್ಟ ಸಾಮಗ್ರಿಗಳು ವಿನಿಮಯ ಮೌಲ್ಯವನ್ನು ಸೃಜಿಸುವ ಶ್ರಮಕ್ಕೆ ಅಪ್ರಕೃತ ಅಲ್ವಾ? ಕ್ರಿಯೆಯ ದೃಷ್ಟಿಯಿಂದ ನೋಡಿದರೆ ಆ ಮಾನವ ಸರಕುಗಳನ್ನು ಉತ್ಪಾದಿಸಿದ ಕೆಲಸಗಳು ಭೂತಕಾಲದ ಬೇರೆ ಬೇರೆ ಶ್ರಮ ಪ್ರಕ್ರಿಯೆಗಳು ಮಾತ್ರ. ಕೃಷಿ ಕಾರ್ಮಿಕನ ಪೋಷಕರು ಅವನಿಗೆ ಉತ್ತುವ, ಬಿತ್ತುವ, ಕೊಯ್ಯುವ, ಒಕ್ಕುವ ಕೃಷಿ ಕೆಲಸಗಳಲ್ಲಿ ಅವನಿಗೆ ತರಬೇತಿ ನೀಡಿದ್ದರೆ, ದರ್ಜೆಯವನನ್ನು ರೂಪಿಸಿದ ಪೋಷಕರು ಬಟ್ಟೆಯನ್ನು ಅಳೆಯುವ, ಕತ್ತರಿಸುವ, ಹೊಲಿಯುವ ವೃತ್ತಿ ಕೌಶಲ್ಯವನ್ನು ಕಲಿಸಿದರು. ಆದರೆ ವಿನಿಮಯ ಮೌಲ್ಯಗಳನ್ನಾಗಿ ಈ ವಿಭಿನ್ನ ಸಾಮಾಜಿಕ ರೂಪದ ಸರಕುಗಳನ್ನು ತೆಗೆದುಕೊಂಡಾಗ ಅವರನ್ನು ರೂಪಿಸಲ್ಪಟ್ಟ ಮತ್ತು ಅವರಲ್ಲೀಗ ಭೌತಿಕೀಕೃತವಾಗಿ ಸ್ಥಿರೀಕರಿಸಲ್ಪಟ್ಟ ಹಾಗೂ ಅವರ ವೃತ್ತಿಗಳಲ್ಲಿ ಪರಿಣಮಿಸುವ ವಿಶಿಷ್ಟ ಶ್ರಮವು ವೈಯಕ್ತಿಕ ಗುಣಲಕ್ಷಣಗಳನ್ನು ಕಳೆದುಕೊಂಡ ಏಕರೂಪದ ಸರಳ ಮಾನವ ಶ್ರಮವಾಗಿರುತ್ತದೆ ಅಂತ ಅರ್ಥ ಇಲ್ಲಿ. ನೋಡಿ, ಹೀಗೆ ಅವ್ರಿಗೆ ವಿನಿಮಯ ಮೌಲ್ಯ ಬರೋದು ಹೆಂಗಂದ್ರೆ, ಆಯಾ ವ್ಯಕ್ತಿ ಮನುಷ್ಯ ಸರಕು ಅಂತ ನಾವೇನ್ ಕರಿತೀವಿ, ಅವ್ರನ್ನ ತಯಾರಿಸುವ ಗುಣಲಕ್ಷಣಗಳು, ಅವರ ಆ ಶ್ರಮದ ಪ್ರಕ್ರಿಯೆ ಬೇರೆ ಬೇರೆ ಇದ್ರು ಕೂಡ ಅದೆಲ್ಲವನ್ನು ನಾವು ಕಳೆದು ಬಿಟ್ಟು ಕಣ್ಮರೆ ಮಾಡಿ ಅವರನ್ನ ನಾವೇನ್ ಮಾಡ್ತಿದ್ವಿ, ಏಕರೂಪದ ಸರಳ ಸಾರ್ವತ್ರಿಕ ಶ್ರಮ ಅಂತ ನಾವು ಪರಿಗಣಿಸ್ತೀವಿ. ಶ್ರಮದ ಏಕರೂಪತೆ, ಸರಳತೆ ಇದೇ ಶ್ರಮಕ್ಕೆ ಸಾರ್ವತ್ರಿಕ ಗುಣ ತಂದುಕೊಡುತ್ತದೆ. ಏಕರೂಪದ ಸರಳ ಮಾನವ ಶ್ರಮ ಎಂದರೆ ಒಂದಷ್ಟು ಪ್ರಮಾಣದ ಮಾನವ ಮಾಂಸ, ನರ, ಮಿದುಳು ಇತ್ಯಾದಿ ಶಕ್ತಿಗಳ ಪ್ರಯೋಗ. ಇದೇನು ಕೃಷಿಕನನ್ನು ತಯಾರಿಸಿದ್ದೋ ಗುಮಾಸ್ತನನ್ನು ತಯಾರಿಸಿದ್ದೋ ಎಂಬ ವ್ಯತ್ಯಾಸವನ್ನು ಕಳೆದುಕೊಂಡ ಶ್ರಮ ಅಷ್ಟೇ ಅದು. ಹಾಗೆಯೇ ಅದು ಕೃಷಿಕನಲ್ಲಿ ಮೈವೆತ್ತಿದೆಯೋ ಗುಮಾಸ್ತನಲ್ಲಿ ಮೈವೆತ್ತಿದೆಯೋ ಎಂಬುದು ಕೂಡ ಇಲ್ಲಿ ಮುಖ್ಯವಲ್ಲ. ಈ ಮಾನವ ಸರಕುಗಳನ್ನು ಉತ್ಪಾದಕರನ್ನಾಗಿ ನಾವು ತೆಗೆದುಕೊಳ್ಳೋಣ. ಈ ಮಾನವ ಸರಕುಗಳ ಮೌಲ್ಯವು ಸ್ವತಃ ಅವರಲ್ಲಿ ಅಲ್ಲ, ಆದರೆ ಅವರ ಶ್ರಮದ ಉತ್ಪನ್ನಗಳಲ್ಲಿ ವ್ಯಕ್ತವಾಗುತ್ತದೆ. ಈ ಕುರಿತು ಆಗಲೇ ಸ್ಪಷ್ಟಪಡಿಸಲಾಗಿದೆ. ಇವರ ಉತ್ಪನ್ನಗಳಾದ ವಸ್ತು ಸರಕುಗಳಿಗೆ ಅರ್ಥಾತ್ ಉಪಯುಕ್ತ ಮೌಲ್ಯಗಳಿಗೆ ವಿನಿಮಯ ಮೌಲ್ಯ ಪ್ರಾಪ್ತವಾದಾಗ ಇವುಗಳ ಉತ್ಪಾದಕರಾದ ಮಾನವ ಸರಕುಗಳಿಗೂ ಕೂಡ ವಿನಿಮಯ ಮೌಲ್ಯ ಪ್ರಾಪ್ತವಾಗಿ ಅವರು ನಿಜವಾದ ಅರ್ಥದ ಸರಕು ಆಗುತ್ತಾರೆ. ಏಕೆಂದರೆ ಇವರ ಉತ್ಪನ್ನಗಳಲ್ಲಿ ಭೌತಿಕೀಕೃತವಾದ ಆ ಉತ್ಪಾದಕರ ವೈಯಕ್ತಿಕ ಗುಣಲಕ್ಷಣಗಳ ವ್ಯತ್ಯಾಸಗಳನ್ನ ತೊಡೆದು ಹಾಕಲಾಗುತ್ತದೆ. ಅಂದರೆ
ಇದು ಕೃಷಿಕನ ಧಾನ್ಯ, ದರ್ಜೆಯ ಉಡುಪು ಎಂಬ ವ್ಯತ್ಯಾಸಗಳನ್ನು ತೊಡೆದು ಹಾಕಲಾಗಿರುತ್ತದೆ. ವಿನಿಮಯ ಮೌಲ್ಯಗಳಾಗಿ ಸಮ ಪ್ರಮಾಣದಲ್ಲಿರಿಸಿದ ಧಾನ್ಯ ಹಾಗೂ ಉಡುಪು ಪರಸ್ಪರ ಸಮ ಹಾಗೂ ವಿನಿಮಯಾರ್ಹವಾಗಿರುತ್ತವೆ. ಹೀಗೆ ಅವರ ಉತ್ಪನ್ನಗಳ ನಡುವಿನ ವ್ಯತ್ಯಾಸಗಳು ತೊಡೆದು ಹಾಕಿದಾಗಲೇ ಸ್ವತಃ ಅವುಗಳ ಉತ್ಪಾದಕರಾದ ಮನುಷ್ಯರ ಅಂದರೆ ಕೃಷಿಕ, ಗುಮಾಸ್ತ, ದರ್ಜೆ ಎಂಬ ಸಾಮಾಜಿಕ ಕಾರ್ಯಭಾರಗಳ ವ್ಯತ್ಯಾಸಗಳನ್ನು ತೊಡೆದು ಹಾಕಲಾಗಿರುತ್ತದೆ. ವ್ಯಕ್ತಿಗಳ ವೃತ್ತಿಗಳು ಯಾವುದೇ ಇರಲಿ, ಅವರ ಉತ್ಪನ್ನಗಳು ವಿನಿಮಯ ಮೌಲ್ಯಗಳಾಗಿ ಸಮ ಪ್ರಮಾಣದಲ್ಲಿದ್ದರೆ ಆ ವಸ್ತುಗಳು ಮೌಲ್ಯಗಳಾಗಿ ಹೇಗೆ ಪರಸ್ಪರ ಸಮಾನಕಗಳೋ ಹಾಗೆಯೇ ಅವುಗಳ ಉತ್ಪಾದಕರು ಕೂಡ ಪರಸ್ಪರ ಸಮವೇ. ಅಂದ್ರೆ ಇಲ್ಲಿ ದರ್ಜೆಯವನಂತಲೋ ಅಕ್ಸಾಲಿ ಅಂತಲೋ ಕೃಷಿಕ ಅಂತಲೋ ಇಲ್ಲಿ ವ್ಯತ್ಯಾಸ ಹೋಗ್ಬಿಡ್ತದೆ. ಯಾವಾಗ ಅವರ ವಸ್ತುಗಳು ಪರಸ್ಪರ ಒಂದು ಇನ್ನೊಂದಕ್ಕೆ ಸಮ ಆಗ್ತವೋ, ಯಾಕಂದ್ರೆ ಅವುಗಳಲ್ಲಿ ಸರಳ ಮಾನವ ಶ್ರಮದ ಒಂದು ಭೌತಿಕೀಕೃತ ರೂಪಗಳಾಗಿ ಅವೆಲ್ಲ ವಸ್ತುಗಳು ಕಣ್ಣಿಗೆ ಕಾಣ್ತವೆ. ಈಗ ದರ್ಜೆಯವನು ಹೊಲಿದ ಬಟ್ಟೆ, ಕೃಷಿಕ ಬೆಳೆದ ಧಾನ್ಯ, ಆಮೇಲೆ ಅಕ್ಕಸಾಲಿ ಮಾಡಿದ ಚಿನ್ನ, ಇವೆಲ್ಲವುಗಳಲ್ಲಿ ಮನುಷ್ಯರ ಸರಳೀಕೃತ ಶ್ರಮ ಅಲ್ಲಿ ಮೈವೆತ್ತಿರುತ್ತದೆ. ಆ ಕಾರಣಕ್ಕಾಗಿ ಯಾವಾಗ ಅವರ ಉತ್ಪನ್ನಗಳು ಪರಸ್ಪರ ಸಮ ಆಗ್ತವೋ ಆ ಕಾರಣದಿಂದ ಆ ಉತ್ಪಾದಕರು ಅಂದ್ರೆ ದರ್ಜೆಯವನು ಈಕ್ವಲ್ಸ್ ಟು ಕೃಷಿಕ ಈಕ್ವಲ್ಸ್ ಟು ಅಕ್ಕಸಾಲಿ ಅಂತ ಒಂದು ಸಮೀಕರಣ ನಮಗೆ ಹೊರಡುತ್ತದೆ. ಟೈರು ಉತ್ಪಾದಕನು, ಕಬ್ಬಿಣದ ಉತ್ಪಾದಕನು, ಬೂಟುಗಳ ಉತ್ಪಾದಕನು ಅವರ ಉತ್ಪನ್ನಗಳು ಸಮ ಮೌಲ್ಯಗಳನ್ನು ಹೊಂದಿರುವ ಮಟ್ಟಿಗೆ ಅವರೆಲ್ಲರೂ ಪರಸ್ಪರ ಸಮವೇ ಅಂತ. ಉತ್ಪಾದಕ ವ್ಯಕ್ತಿಗಳ ನಡುವೆ ಕಾಣುವ ವ್ಯತ್ಯಾಸಗಳು ಅವರ ಉತ್ಪಾದಕ ಶ್ರಮ ಸ್ವರೂಪಗಳ ನಡುವಿನ ವ್ಯತ್ಯಾಸಗಳಷ್ಟೇ. ವೈದ್ಯ, ದರ್ಜೆ, ಗುಮಾಸ್ತ, ಕೃಷಿಕ ಇವರು ತಮ್ಮ ಶ್ರಮ ಸ್ವರೂಪ, ಶ್ರಮ ಪ್ರಕ್ರಿಯೆಗಳ ವ್ಯತ್ಯಾಸಗಳಿಂದಾಗಿ ಪರಸ್ಪರ ಭಿನ್ನವಷ್ಟೇ. ಅವರ ವೃತ್ತಿ ವೈಶಿಷ್ಟ್ಯತೆಯಿಂದ ಅವರ ವ್ಯಕ್ತಿ ವೈಶಿಷ್ಟ್ಯತೆಯನ್ನು ಗುರುತಿಸುತ್ತೇವೆ. ಆದರೆ ಆರ್ಥಿಕ ದೃಷ್ಟಿಕೋನದಿಂದ ಅವರ ಈ ವೃತ್ತಿ ವೈಶಿಷ್ಟ್ಯತೆಗಳು ಅವರ ವಿನಿಮಯ ಮೌಲ್ಯಗಳಿಗೆ ಅಪ್ರಕೃತ. ಉಪಯುಕ್ತ ವಸ್ತುಗಳ ನಡುವಿನ ಸಾಮಗ್ರಿಗಳ ಭಿನ್ನತೆ, ಅವುಗಳ ಉಪಯೋಗ ಭಿನ್ನತೆ ಹೇಗೆ ಅವುಗಳ ವಿನಿಮಯ ಮೌಲ್ಯಗಳಿಗೆ ಅಪ್ರಕೃತವೋ ಹಾಗೆಯೇ ಇದು ಕೂಡ. ವಿನಿಮಯ ಮೌಲ್ಯಗಳಾಗಿ ಅವರ ಉತ್ಪನ್ನಗಳು ಅವುಗಳ ಸಾಮಗ್ರಿ ಮತ್ತು ಅವುಗಳ ಉಪಯೋಗದ ದೃಷ್ಟಿಯಿಂದ ಅವು ಪರಸ್ಪರ ಬೇರೆ ಬೇರೆ ಆಗಿದ್ದರೂ ಹೇಗೆ ಅವುಗಳನ್ನ ಒಂದೇ ಮೌಲ್ಯಗಳು ಎಂದು ಪರಿಗಣಿಸಲಾಗುತ್ತದೆಯೋ ಹಾಗೆ ಅವುಗಳ ಉತ್ಪಾದಕರನ್ನು ಸಹ ಅವರ ಸಾಮಾಜಿಕ ರೂಪಗಳು ಬೇರೆ ಬೇರೆ ಇದ್ದರೂ ಸಹ ಒಂದೇ ಎಂದು ಭಾವಿಸಲಾಗುತ್ತದೆ. ಏಕೆಂದರೆ ಅವರ ಉತ್ಪನ್ನಗಳಲ್ಲಿ ಮೈವೆತ್ತ ಶ್ರಮವು ಆ ಉತ್ಪಾದಕರ ವೈಯಕ್ತಿಕ ಗುಣಲಕ್ಷಣಗಳನ್ನು ಕಳೆದುಕೊಂಡ ಸರಳ ಸಾರ್ವತ್ರಿಕ ಮಾನವ ಶ್ರಮ ಮಾತ್ರ. ಹಾಗೆಯೇ ಸ್ವತಃ ಆ ಮಾನವ ಸರಕುಗಳಲ್ಲಿ ಮೈವೆತ್ತ ಶ್ರಮವೂ ಸಹ ಸರಳ ಸಾರ್ವತ್ರಿಕ ಮಾನವ ಶ್ರಮವಾಗಿರುತ್ತದೆ. ವಿನಿಮಯ ಮೌಲ್ಯವನ್ನು ಸೃಜಿಸುವುದು ಮಾನವನ ಸರಳ ಸಾರ್ವತ್ರಿಕ ಶ್ರಮ. ಇದನ್ನು ಗಮನಿಸಬೇಕು, ವಾಚಕರು ಇದನ್ನು ಮರಿಬಾರದು. ಯಾಕಂದ್ರೆ ಒಂದು ಉಪಯುಕ್ತ ಮೌಲ್ಯ ಅನ್ನೋದು ಸರಕಾಗದು ಯಾವ ಕಾರಣದಿಂದಾಗಿ ಅಂದ್ರೆ ಸರಳ ಸಾರ್ವತ್ರಿಕ ಶ್ರಮವನ್ನ ಅದು ಹೊಂದಿದಾಗ ಮಾತ್ರ. ಅದರಿಂದ ಅದಕ್ಕೆ ವಿನಿಮಯಾರ್ಹತೆ ಬರ್ತದೆ. ಅದು ಈ ಕುರಿತು ಮಾರ್ಕ್ಸ್ ಹೀಗೆನ್ನುತ್ತಾನೆ: ವಿನಿಮಯ ಮೌಲ್ಯಗಳಲ್ಲಿ ಮೈಗೊಂಡ ಶ್ರಮವನ್ನ ಸಾರ್ವತ್ರಿಕವಾದ ಮಾನವ ಶ್ರಮ ಎಂದು ಕರೆಯಬಹುದು. ಈ ಅಮೂರ್ತ ರೂಪವು ಸಾರ್ವತ್ರಿಕ ಮಾನವ ಶ್ರಮವು ಸರಾಸರಿ ಶ್ರಮದ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಇದು ಒಂದು ನಿರ್ದಿಷ್ಟ ಸಮಾಜದಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬ ನೆರವೇರಿಸಬಲ್ಲ ಶ್ರಮವಾಗಿರುತ್ತದೆ. ಉತ್ಪಾದನೆಯಲ್ಲಿ ವ್ಯಯಿಸಲಾದ ಒಂದಷ್ಟು ಪ್ರಮಾಣದ ಮಾನವ ಮಾಂಸಖಂಡ, ನರ, ಮಿದುಳು ಇತ್ಯಾದಿ ಶಕ್ತಿಗಳ ಪ್ರಮಾಣವಾಗಿರುತ್ತದೆ. ಇದು ಸರಳವಾದ ಶ್ರಮವಾಗಿರುತ್ತದೆ. ಇದನ್ನ ನೆರವೇರಿಸುವಂತೆ ಯಾವುದೇ ವ್ಯಕ್ತಿಯನ್ನ ತರಬೇತುಗೊಳಿಸಬಹುದು ಮತ್ತು ಅವನು ಒಂದಲ್ಲ ಒಂದು ರೀತಿಯಲ್ಲಿ ನೆರವೇರಿಸಬೇಕಾಗುತ್ತದೆ. ಈ ಸರಾಸರಿ ಶ್ರಮದ ಲಕ್ಷಣಗಳು ಬೇರೆ ಬೇರೆ ದೇಶಗಳಲ್ಲಿ ಹಾಗೂ ಬೇರೆ ಬೇರೆ ಚಾರಿತ್ರಿಕ ಕಾಲಘಟ್ಟಗಳಲ್ಲಿ ಬೇರೆ ಬೇರೆಯಾಗಿರುತ್ತವೆ. ಆದರೆ ಯಾವುದೇ ನಿರ್ದಿಷ್ಟ ಸಮಾಜದಲ್ಲಿ ಅವು ಖಚಿತವಾದವುಗಳಾಗಿ ಕಂಡುಬರುತ್ತವೆ. ಹೆಚ್ಚು ತೀವ್ರತೆಯ ಹಾಗೂ ಹೆಚ್ಚು ಗುರುತರವಾದ ಶ್ರಮವೂ ಸಹ ಸರಳ ಶ್ರಮವಾಗಿ ವಿಭಜಿತಗೊಳ್ಳುತ್ತದೆ. ಅದು ಉನ್ನತ ಘಾತಕ್ಕೆ ಏರಿಸಲ್ಪಟ್ಟ ಸರಳ ಶ್ರಮವಷ್ಟೇ ಆಗಿರುತ್ತದೆ. ಹಾಗಾಗಿ ಒಂದು ದಿನದ ತೀವ್ರ ಗುರುತರ ಶ್ರಮವು 3 ದಿನಗಳ ಸರಳ ಶ್ರಮಕ್ಕೆ ಸಮ. ಈ ಕೊನೆಯ ಅಂಶವನ್ನ ಮಾನವ ಸರಕಿಗೆ ವಿಸ್ತರಿಸಿ ಆಲೋಚಿಸೋಣ. ಉದಾಹರಣೆಗೆ 10 ಕೃಷಿ ಕಾರ್ಮಿಕರನ್ನ ರೂಪಿಸಲು ಬೇಕಾದ ಮಾನವ ಶ್ರಮವು ಒಬ್ಬ ವೈದ್ಯನನ್ನ ರೂಪಿಸಲು ಶ್ರಮವಾದಲ್ಲಿ 10 ಕೃಷಿ ಕಾರ್ಮಿಕರಲ್ಲಿ ಮೈಗೊಂಡ ಸರಳ ಶ್ರಮವು ಒಬ್ಬ ವೈದ್ಯನಲ್ಲಿ
ಉನ್ನತ ಘಾತಕ್ಕೆ ಏರಿಸಲ್ಪಟ್ಟ ಶ್ರಮ ಪ್ರಮಾಣವಾಯಿತು. ವೈದ್ಯನಂತಹ ಉನ್ನತ ಶಿಕ್ಷಣ ಹೊಂದಿದ ಮಾನವ ಸರಕುಗಳನ್ನು ರೂಪಿಸುವಲ್ಲಿ ವ್ಯಯವಾದ ಒಂದು ಸ್ವರೂಪದ ಮಿಗುತಾಯ ಶ್ರಮ ಅಂದ್ರೆ ಹೆಚ್ಚುವರಿ ಶ್ರಮ ಅಂತ ತಿಳ್ಕೊಳ್ಳಿ. ಮಿಗುತಾಯ ಶ್ರಮದ ಕುರಿತು ಯೋಚಿಸುವುದು ಅವಶ್ಯ. ಮಾನವನ ಶೈಕ್ಷಣಿಕ ಜೀವನ ಕಾಲ ಸರಾಸರಿ 18ರಿಂದ 20 ವರ್ಷಗಳು. ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ತಮ್ಮ 8-10ನೇ ವರ್ಷದಿಂದ ದುಡಿಯಲು ಹೋದರೆ, ಶಿಕ್ಷಣಾರ್ಥಿಯಾದ ಬಾಲಕ ಅಷ್ಟೂ ದಿನಮಾನಗಳಲ್ಲಿ ತನ್ನ ವ್ಯಕ್ತಿತ್ವ ಸಾಮರ್ಥ್ಯ ರೂಪಿಸಿಕೊಳ್ಳುವಲ್ಲಿ, ಉತ್ಪಾದನಾ ಸಾಮರ್ಥ್ಯ ಗಳಿಸಿಕೊಳ್ಳುವಲ್ಲಿ ತೊಡಗಿರುತ್ತಾನೆ. ಇವನು ನೆರವೇರಿಸಬೇಕಿದ್ದ ಜೀವನದ ಅಗತ್ಯ ಉತ್ಪಾದನಾ ಕೆಲಸದ ಹೊರೆಯು ಇತರರ ಹೆಗಲ ಮೇಲೆ ಬಿದ್ದಿರುತ್ತದೆ. ಅವನದೇ ಕುಟುಂಬದ ಇತರರ ಹೆಗಲ ಮೇಲೆ ಬಿದ್ದಿರುತ್ತದೆ. ಅವನ ಕುಟುಂಬ ಪರಿವಾರದ ಇತರ ಸದಸ್ಯರ ಮೇಲೆ, ಅವರ ಆಳುಕಾಳುಗಳ ಮೇಲೆ ಬಿದ್ದಿರುತ್ತದೆ. ಹೀಗೆ ಒಬ್ಬ ಶಿಕ್ಷಿತ ಉದ್ಯೋಗಿಯ ವ್ಯಕ್ತಿತ್ವದಲ್ಲಿ ಅವನ ಪರಿಶ್ರಮ ಮಾತ್ರವಲ್ಲ, ಅವನ ಕುಟುಂಬವೂ ಸೇರಿದಂತೆ ಈ ಸಮಾಜದ ಇತರರ ಶ್ರಮ ಪ್ರಮಾಣವು ಮೈಗೊಂಡಿರುತ್ತದೆ. ಆದ್ದರಿಂದ ಅಂತಹ ಶಿಕ್ಷಿತ ಉದ್ಯೋಗಿಯ ಉತ್ಪನ್ನಗಳು ಕೇವಲ ಅವನ ವೈಯಕ್ತಿಕ ಶ್ರಮದ ಉತ್ಪನ್ನಗಳಾಗಿರದೆ, ಅವನ ವ್ಯಕ್ತಿತ್ವ ರೂಪಿಸುವಲ್ಲಿ ಕಾಣಿಕೆ ನೀಡಿದ ಇತರರ ಶ್ರಮದ ಉತ್ಪನ್ನಗಳು ಆಗಿರುತ್ತವೆ. ಆದರೆ ಅವರು ತಮ್ಮ ಗಳಿಕೆಯನ್ನೇನೋ ತನ್ನ ವ್ಯಕ್ತಿತ್ವ ರಚನೆಗೆ ಕಾಣಿಕೆ ನೀಡಿದ ಇತರ ಪ್ರಾಯೋಜಕರೊಂದಿಗೆ ಹಂಚಿಕೊಳ್ಳುವುದಿಲ್ಲವಾದ್ದರಿಂದ ಅವರು ಮೂಲತಃ ಶೋಷಕರಾಗಿರುತ್ತಾರೆ ಎಂಬುದನ್ನು ಗಮನಿಸಬೇಕು. ಶಿಕ್ಷಿತರು ಅಂತ ನಾವೇನಂತೀವಲ್ಲ, ಅವರು ಮೂಲತಃವೇ ಶೋಷಕರಾಗಿರುತ್ತಾರೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ರೂಪಿಸುವಲ್ಲಿಯೇ ಅವರಿಗೆ ಅವರ ಕುಟುಂಬದ ಮತ್ತು ಇತರೆ ಆಳುಕಾಳುಗಳ ಶ್ರಮ ಅದಕ್ಕೆ ನೀಡಲ್ಪಟ್ಟಿರುತ್ತದೆ ಅಂತ. ಮುಂದಿನ ನಿಯಮಕ್ಕೆ ಹೋಗುವ ಮುನ್ನ ಕೆಲವು ಅಗತ್ಯ ಅರ್ಥಶಾಸ್ತ್ರ ವ್ಯಾಖ್ಯಾನಗಳು. ಬೇರೆ ಬೇರೆ ವಿನಿಮಯ ಮೌಲ್ಯಗಳ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ಅದು ಪ್ರಮಾಣಾತ್ಮಕ ವ್ಯತ್ಯಾಸ. ಅವು ಅಮೂರ್ತ ಸಾರ್ವತ್ರಿಕ ಶ್ರಮದ ಸಣ್ಣ ಅಥವಾ ದೊಡ್ಡ ಪ್ರಮಾಣಗಳಾಗಿರುತ್ತವೆ. ಈ ವ್ಯತ್ಯಾಸಗಳು ಅವುಗಳಲ್ಲಿ ಮೈಗೂಡಿದ ಶ್ರಮದ ಪ್ರಮಾಣಾತ್ಮಕ ವ್ಯತ್ಯಾಸಗಳಷ್ಟೇ ಆಗಿರುವುದರಿಂದ ಈ ವ್ಯತ್ಯಾಸವನ್ನು ಶ್ರಮ ಸಮಯದಿಂದ ಅಳೆಯಲಾಗುತ್ತದೆ. ಸರಕುಗಳ ಉಪಯುಕ್ತ ಮೌಲ್ಯಗಳಲ್ಲಿ ಮೈಗೊಂಡ ಶ್ರಮ ಸಮಯವು ಅವುಗಳನ್ನು ವಿನಿಮಯ ಮೌಲ್ಯಗಳನ್ನಾಗಿ ಅಥವಾ ಸರಕುಗಳನ್ನಾಗಿ ಪರಿವರ್ತಿಸುವ ಸಾಧನವೂ ಹೌದು. ಅವುಗಳ ಮೌಲ್ಯದ ನಿಷ್ಕೃಷ್ಟ ಪ್ರಮಾಣವನ್ನು ಅಳೆಯಲು ಬಳಸಲಾಗುವ ಮಾನವೂ ಹೌದು. ವಿನಿಮಯ ಮೌಲ್ಯವನ್ನು ಶ್ರಮ ಸಮಯದಿಂದ ನಿರ್ಧರಿಸುವುದನ್ನು ತಿಳಿಯಲು ಈ ಮುಂದಿನ ಅಂಶಗಳು ಅವಶ್ಯಕ. ಶ್ರಮವನ್ನ ಯಾವುದೇ ಗುಣಾತ್ಮಕ ವಿಶೇಷಣಗಳಿಲ್ಲದ ಸರಳವಾದ ಶ್ರಮದ ಸ್ಥಿತಿಗೆ ಇಳಿಸಲಾಗಿರುತ್ತದೆ. ವಿನಿಮಯ ಮೌಲ್ಯವನ್ನು ಸೃಜಿಸುವ ಶ್ರಮವು ವಿಶಿಷ್ಟವಾಗಿ ಸಾಮಾಜಿಕ ಶ್ರಮವಾಗಿರುತ್ತದೆ. ಯಾವ ಶ್ರಮದ ಪರಿಣಾಮವು ಎಲ್ಲಿಯವರೆಗೆ ಉಪಯುಕ್ತ ಮೌಲ್ಯಗಳಾಗಿರುತ್ತದೋ ಆ ಶ್ರಮವು, ಯಾವ ಶ್ರಮದ ಪರಿಣಾಮ ಎಲ್ಲಿಯವರೆಗೆ ವಿನಿಮಯ ಮೌಲ್ಯವಾಗಿರುತ್ತದೋ ಆ ಶ್ರಮದಿಂದ ಭಿನ್ನವಾದುದಾಗಿರುತ್ತದೆ. ಏಕ ಪ್ರಕಾರದ ಸರಳವಾದ ಶ್ರಮ ಎಂಬ ಪ್ರಕಲ್ಪನೆಯು ವಿವಿಧ ವ್ಯಕ್ತಿಗಳ ಶ್ರಮವು ಸಜಾತೀಯವಾದ ಶ್ರಮದ ರೂಪಕ್ಕೆ ಪರಿವರ್ತಿಸಲ್ಪಡುವ ಮೂಲಕ ಸಮಾನ ಶ್ರಮವೆಂದು ಪರಿಗಣಿಸಲ್ಪಟ್ಟದ್ದಾಗಿರುತ್ತದೆ ಎಂಬ ಅರ್ಥವನ್ನ ಒಳಗೊಂಡಿದೆ. ವಿನಿಮಯ ಮೌಲ್ಯದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ಶ್ರಮ ಸಮಯವನ್ನ ಸಾರ್ವತ್ರಿಕ ಶ್ರಮ ಸಮಯವನ್ನಾಗಿ ನೇರವಾಗಿ ವ್ಯಕ್ತಗೊಳಿಸಲಾಗಿರುತ್ತದೆ. ವೈಯಕ್ತಿಕ ಶ್ರಮದ ಈ ಸಾರ್ವತ್ರಿಕ ಲಕ್ಷಣವೇ ಶ್ರಮದ ಸಾಮಾಜಿಕ ಲಕ್ಷಣ. ನೋಡಿ, ವೈಯಕ್ತಿಕ ಶ್ರಮದ ಈ ಸಾರ್ವತ್ರಿಕ ಲಕ್ಷಣವೇ ಶ್ರಮದ ಸಾಮಾಜಿಕ ಲಕ್ಷಣ. ಉತ್ಪಾದಕನೊಬ್ಬ ಈ ರೀತಿಯ ಸಾಮಾಜಿಕ ಶ್ರಮವನ್ನು ನೆರವೇರಿಸಿದಲ್ಲಿ, ಸಾರ್ವತ್ರಿಕ ಸಮಾನ ಶ್ರಮವನ್ನು ನೆರವೇರಿಸಿದಲ್ಲಿ ಅವನು ಇತರೆಲ್ಲರಿಗಿಂತ ಯಾವ ರೀತಿಯಲ್ಲೂ ಭಿನ್ನನಲ್ಲ. ಒಬ್ಬನಿಗೆ ಒಂದು ನಿರ್ದಿಷ್ಟ ಸರಕನ್ನು ಉತ್ಪಾದಿಸಲು ಎಷ್ಟು ಶ್ರಮ ಸಮಯ ಬೇಕೋ ಅದೇ ವಸ್ತುವನ್ನು ಉತ್ಪಾದಿಸಲು ಇತರೆ ಯಾವುದೇ ವ್ಯಕ್ತಿಗೂ ಅಷ್ಟೇ ಶ್ರಮ ಸಮಯ ಬೇಕು. ಹೀಗೆ ವಸ್ತುವೊಂದನ್ನು ಉತ್ಪಾದಿಸಲು ಬೇಕಾದ ಶ್ರಮ ಸಮಯವು ವ್ಯಕ್ತಿಯೊಬ್ಬನ ವೈಯಕ್ತಿಕ ಶ್ರಮ ಸಮಯವಾಗಿರುವಾಗಲೇ ಅದು ಎಲ್ಲರಿಗೂ ಸಾಮಾನ್ಯವಾದ ಶ್ರಮ ಸಮಯವಾಗಿರುತ್ತದೆ. ಈ ಶ್ರಮ ಸಮಯವು ಎಲ್ಲರಿಗೂ ಸಾಮಾನ್ಯವಾದ ಶ್ರಮ ಸಮಯವಾಗಷ್ಟೇ ವ್ಯಕ್ತಿಯೊಬ್ಬನ ವೈಯಕ್ತಿಕ ಶ್ರಮ ಸಮಯವಾಗಿರುವುದರಿಂದ ಅದು ಯಾರ ವೈಯಕ್ತಿಕ ಶ್ರಮ ಸಮಯ ಎಂಬುದು ಇಲ್ಲಿ ಅಮುಖ್ಯವಾಗಿರುತ್ತದೆ. ಈ ಸಾರ್ವತ್ರಿಕ ಶ್ರಮ ಸಮಯವು ಸಾರ್ವತ್ರಿಕ ಉತ್ಪನ್ನವೊಂದರಲ್ಲಿ, ಒಂದು ಸಾರ್ವತ್ರಿಕ ಸಮಾನಕದಲ್ಲಿ, ಒಂದು ನಿರ್ದಿಷ್ಟ ಪ್ರಮಾಣದ ಭೌತಿಕೀಕೃತ ಶ್ರಮ ಸಮಯದಲ್ಲಿ ವ್ಯಕ್ತಗೊಳ್ಳುತ್ತದೆ ಅಂತ. ಮಾರ್ಕ್ಸನ ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ ಎಂಬ ಗ್ರಂಥದ ಪುಟ ಸಂಖ್ಯೆ 30-31ರಲ್ಲಿ ವ್ಯಕ್ತಪಡಿಸಿದ
ಕೆಲವು ವಿಷಯಗಳನ್ನ ಸಾರ ಸಂಗ್ರಹವಾಗಿ ತೆಗೆದುಕೊಂಡು ಈ ಕೆಳಗಿನಂತೆ ಅನ್ವಯಿಸಿಕೊಳ್ಳಲಾಗಿದೆ. ಈಗ ಕುಲಪತಿ ಸಮಾಜದಲ್ಲಿನ ವಸ್ತು ಪರಿಸ್ಥಿತಿಗಳು ಅಲ್ಲಿನ ಯಾವುದೇ ಉತ್ಪನ್ನಗಳನ್ನ ಸರಕನ್ನಾಗಿಸುವುದಿಲ್ಲ, ವಿನಿಮಯ ಮೌಲ್ಯಗಳನ್ನಾಗಿಸುವುದಿಲ್ಲ. ಅವು ಕೇವಲ ಉಪಯುಕ್ತ ಮೌಲ್ಯಗಳಾಗಿರುತ್ತವೆ. ಆ ವಸ್ತು ಪರಿಸ್ಥಿತಿಗಳೆಂದರೆ, ಒಂದನೇದು, ಉತ್ಪಾದನೆಯು ಕುಟುಂಬದ ಅಥವಾ ಸಮುದಾಯವೊಂದರ ಚೌಕಟ್ಟಿನೊಳಗೆ ಅವರ ಅವಶ್ಯಕತೆಗಳ ಈಡೇರಿಸಲೋಸುಗವೇ ನಡೆಯುವುದು. ನೋಡಿ, ಇಲ್ಲಿ ಗಮನಿಸಿ, ಕುಲಪತಿ ಸಮಾಜದಲ್ಲಿನ ವಸ್ತು ಪರಿಸ್ಥಿತಿಗಳು ಅಲ್ಲಿನ ಯಾವುದೇ ಉತ್ಪನ್ನಗಳನ್ನು ಸರಕಾಗಿಸುವುದಿಲ್ಲ, ಅಂದ್ರೆ ಅವು ವಿನಿಮಯ ಮೌಲ್ಯಗಳನ್ನಾಗಿಸುವುದಿಲ್ಲ. ಅವು ಕೇವಲ ಉಪಯುಕ್ತ ಮೌಲ್ಯಗಳಾಗಿರ್ತವೆ. ಅಂದ್ರೆ ಬರೀ ಉಪಯುಕ್ತ ಮೌಲ್ಯವಾಗಿದ್ದು ಅದು ಆಟೋಮೆಟಿಕ್ ಆಗಿ ಸರಕಾಗಿರಲ್ಲ. ಯಾಕೆ ಸರಕಾಗಿರಲ್ಲ ಅಂದ್ರೆ ಅದಕ್ಕೆ ವಿನಿಮಯ ಮೌಲ್ಯ ಇಲ್ಲದ ಕಾರಣ ಅದು ಸರಕಾಗಿರೋದಿಲ್ಲ ಅಂತ. ಆದ್ರಿಂದ ಅಂತ ಆ ಬರೇ ಉಪಯುಕ್ತ ಮೌಲ್ಯಗಳನ್ನೇ ಸೃಜಿಸುವಂತ ವಸ್ತು ಪರಿಸ್ಥಿತಿ ಎಂತದಪ್ಪ ಅಂದ್ರೆ, ಒಂದು, ಉತ್ಪಾದನೆಯು ಕುಟುಂಬದ ಅಥವಾ ಸಮುದಾಯವೊಂದರ ಚೌಕಟ್ಟಿನೊಳಗೆ ಅವರ ಅವಶ್ಯಕತೆಗಳನ್ನು ಈಡೇರಿಸಲು ನಡಿಬೇಕದು. ಯಾವ್ದಾದ್ರು ಒಂದು ಕಮ್ಯುನಿಟಿ ಜನ ಇದೆ ಅಂತ ತಿಳ್ಕೊಳ್ಳೋಣ, ಅವರವರೊಳಗೇನೆ ಅವರವರ ಉಪಯೋಗಕ್ಕಾಗಿ ನಡೆಯುವಂತ ಉತ್ಪಾದನಾ ಕ್ರಿಯೆ, ಅಲ್ಲಿ ಉತ್ಪಾದಿತವಾದ ವಸ್ತುಗಳು ಅವು ಸರಕಾಗಲ್ಲ, ಅವು ಕೇವಲ ಉಪಯುಕ್ತ ವಸ್ತುಗಳಾಗ್ತವೆ. ಎರಡನೇದು, ಉತ್ಪಾದಕರು ಭಿನ್ನ ವ್ಯಕ್ತಿಗಳಾಗಿದ್ದರೂ ಅವರು ಆ ಕುಟುಂಬ ಸಮುದಾಯದ ಸದಸ್ಯರಾಗಿಯೇ ಇರುವುದು. ಮೂರನೇದು, ಅವರ ಸಾಮಾಜಿಕ ಪದ್ಧತಿಯು ಅವರ ಶ್ರಮವನ್ನ ಖಾಸಗಿ ವೈಯಕ್ತಿಕ ಶ್ರಮವನ್ನಾಗಿಸದೆ ಅದು ಅವರ ಸಾಮಾಜಿಕ ಸಂಘಟನೆಯ ಸದಸ್ಯರ ನೇರ ಕರ್ತವ್ಯವನ್ನಾಗಿಸಿರುವುದು. ಅಂದ್ರೆ ಒಂದು ಕಮ್ಯುನಿಟಿ ಏನಿರ್ತತಿ ಅದರೊಳಗೆ ಒಬ್ಬ ಬಿಡಿ ವ್ಯಕ್ತಿ ಕೆಲಸ ಮಾಡ್ತಾನೆ ಅಂದ್ರೆ ಅದು ಅವನ ವೈಯಕ್ತಿಕ ಶ್ರಮವಲ್ಲ, ಅದು ಇಡೀ ಆ ಸಂಘಟನೆಗೆ ಅಥವಾ ಸಮುದಾಯಕ್ಕೆ ಮಾಡ್ತಕ್ಕಂಥ ಶ್ರಮ. ಹಾಗಾಗಿ ಅವನು ಉತ್ಪಾದಿಸ್ತಕ್ಕಂಥ ಒಂದು ವಸ್ತು ಏನಿರ್ತತಿ ಅದು ಸರಕಾಗಲ್ಲ. ಅಂದ್ರೆ ಯಾಕಂದ್ರೆ ಅದಕ್ಕೆ ವಿನಿಮಯ ಮೌಲ್ಯ ಇಲ್ಲ. ಆದ್ದರಿಂದಾಗಿ ಅವರ ಉತ್ಪನ್ನಗಳು ಸಮುದಾಯ ಉತ್ಪನ್ನಗಳಾಗಿರುತ್ತವೆ ಅಂತ. ನೋಡಿ, ಹಿಂಗೆ 3 ಪಾಯಿಂಟ್ ಇಲ್ಲಿ. ಒಂದು, ಕುಟುಂಬದ ಅಥವಾ ಸಮುದಾಯವೊಂದರ ಚೌಕಟ್ಟಿನೊಳಗೆ ಅವರ ಅವಶ್ಯಕತೆಗಳನ್ನು ಈಡೇರಿಸಲಿಕ್ಕೋಸ್ಕರವೇ ನಡೀತಕ್ಕಂಥ ಉತ್ಪಾದನೆ ಏನಿರ್ತದಲ್ಲ ಅದು ಉಪಯುಕ್ತ ಮೌಲ್ಯ. ಉತ್ಪಾದಕರು ಭಿನ್ನ ವ್ಯಕ್ತಿಗಳಾಗಿದ್ರು ಅವರು ಆ ಕುಟುಂಬ ಸಮುದಾಯದ ಸದಸ್ಯರಾಗಿಯೇ ಇರೋದು. ಮತ್ತೆ ಅವರು ತಮ್ಮ ಶ್ರಮವನ್ನ ಖಾಸಗಿ ಶ್ರಮ ಅಂತ ಭಾವಿಸದೆ ಇಡೀ ತಮ್ಮ ಕುಟುಂಬದ ಅಥವಾ ತಮ್ಮ ಸಮುದಾಯದ ಸಂಘಟನೆಯ ಹಿತಕ್ಕಾಗಿ ತಾವು ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು ಅಂತ. ಚಾರಿತ್ರಿಕ ದೃಷ್ಟಿಯಿಂದ ವಿಶ್ಲೇಷಿಸಿದ ಮೇಲಿನ 3 ಅಂಶಗಳು ನಮ್ಮ ಪ್ರಸ್ತುತ ಅಧ್ಯಯನದ ವಸ್ತುವಾದ ಮಾನವ ಸರಕಿನ ಉಗಮ ಮತ್ತು ಪರಸ್ಪರರಿಗೆ ಕೇವಲ ಉಪಯುಕ್ತ ಮೌಲ್ಯಗಳಾಗಿದ್ದ ಸ್ತ್ರೀ ಮತ್ತು ಪುರುಷರು ವಿವಾಹ ಸಂಸ್ಥೆಯ ವಿಕಾಸದ ಯಾವ ಹಂತದಲ್ಲಿ ಯಾವ ವಸ್ತು ಪರಿಸ್ಥಿತಿಗಳಿಂದ ವಿನಿಮಯಾರ್ಹ ಸರಕುಗಳಾಗಿ ಪರಿವರ್ತನೆ ಹೊಂದಿದರು ಎಂಬುದನ್ನರಿಯಲು ಇಲ್ಲಿ ಕೀಲಿಕೈಯಾಗಿದೆ ಅಂತ. ಯಾಕಂದ್ರೆ ನೋಡಿ, ಈ ಅಂಶ ಇಲ್ಲೇ ನಾವು ಈ ವಧುದಕ್ಷಿಣೆ ವರದಕ್ಷಿಣೆಯ ಉಗಮವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಗಳನ್ನ ಬಹಳ ಕ್ಲೀನ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ಚಾರಿತ್ರಿಕ ದೃಷ್ಟಿಯಿಂದ ವಿಶ್ಲೇಷಿಸಿದ ಮೇಲಿನ 3 ಅಂಶಗಳು ನಮ್ಮ ಪ್ರಸ್ತುತ ಅಧ್ಯಯನದ ವಸ್ತುವಾದ ಮಾನವ ಸರಕಿನ ಉಗಮ ಮತ್ತು ಪರಸ್ಪರರಿಗೆ ಕೇವಲ ಉಪಯುಕ್ತ ಮೌಲ್ಯಗಳಾಗಿದ್ದ ಸ್ತ್ರೀ ಮತ್ತು ಪುರುಷರು, ಅಂದ್ರೆ ಸ್ತ್ರೀ ಪುರುಷನಿಗೆ ಉಪಯುಕ್ತ ಮೌಲ್ಯ, ಪುರುಷನು ಸ್ತ್ರೀಗೆ ಉಪಯುಕ್ತ ಮೌಲ್ಯ ಇಷ್ಟೇ ಆಗಿದ್ದ ಇವರು ವಿವಾಹ ಸಂಸ್ಥೆಯ ವಿಕಾಸದ ಯಾವ ಹಂತದಲ್ಲಿ ಯಾವ ವಸ್ತು ಪರಿಸ್ಥಿತಿಗಳಿಂದ ವಿನಿಮಯಾರ್ಹ ಸರಕುಗಳಾಗಿ ಪರಿವರ್ತನೆ ಹೊಂದಿದರು ಎಂಬುದನ್ನು ಅರಿಯಲಿಕ್ಕೆ ಈ ಮೇಲಿನ ಅಬ್ಸರ್ವೇಷನ್ ಕೀಲಿಕೈಯಾಗಿದೆ. ಅಷ್ಟೇ ಅಲ್ಲ, ಆದಿ ಸಮಾಜದ ಆರ್ಥಿಕ ವ್ಯವಸ್ಥೆ ಮತ್ತು ಲೈಂಗಿಕ ಸಂಬಂಧಗಳ ವ್ಯವಸ್ಥೆ ಅಂದ್ರೆ ವಿವಾಹ, ಕುಟುಂಬ ಇತ್ಯಾದಿ ಈ 2 ವ್ಯವಸ್ಥೆಗಳು ಹೇಗೆ ಒಂದರೊಡನೊಂದು ಸರಿಹೆಜ್ಜೆ ಹಾಕಿಕೊಂಡು ಪ್ಯಾರಲಲ್ ಆಗಿ ಒಂದು ಇನ್ನೊಂದರೊಂದಿಗೆ ಸಂಬಂಧವಿರಿಸಿಕೊಂಡು ಬೆಳೆದು ಬಂದಿವೆ ಎಂಬುದನ್ನ ಮೇಲಿನ ಅಂಶಗಳ ಬೆಳಕಿನಲ್ಲಿಯೇ ನಾವು ಅರ್ಥ ಮಾಡ್ಕೋಬೇಕು. ನೋಡು, ಒಂದು ಲೈಂಗಿಕ ಜೀವನ, ಇನ್ನೊಂದು ಆರ್ಥಿಕ ಜೀವನ. 2 ಮೇಲ್ನೋಟಕ್ಕೆ ಬೇರೆ ಬೇರೆ ಅಂತ ಕಂಡ್ರು ಕೂಡ ಆದ್ರೆ ಅವು ಚಾರಿತ್ರಿಕ ಕಾಲಘಟ್ಟಗಳಲ್ಲಿ ಜೊತೆಗೆ ಪ್ಯಾರಲಲ್ ಆಗಿ ಸರಿಹೆಜ್ಜೆಯನ್ನ ಹಾಕಿಕೊಂಡು ಬಂದಿವೆ, ಒಂದು ಇನ್ನೊಂದನ್ನ ಪ್ರಭಾವಿಸ್ತಾ ಬಂದಿದ್ದಾವೆ ಅವು. ನೋಡಿ, ಇದು ಮಾರ್ಕ್ಸಿಸಮ್ ಕಲಿಸ್ತಕ್ಕಂಥದ್ದು. ಇದು ಇನ್ನು ಯಾವ ವಾದದಲ್ಲೂ ನಮಗೆ ಈ ತರದ ಅಬ್ಸರ್ವೇಷನ್ಗಳು ನಮಗೆ ಸಿಗಲ್ಲ. ಯಾವ ವಿಜ್ಞಾನವೂ ನಮಗೆ ಇದನ್ನು ಹೇಳ್ಕೊಡಲ್ಲ. ಮಾನವ ಸಂತಾನೋತ್ಪಾದನೆ ಮತ್ತು ವಸ್ತು ಉತ್ಪಾದನೆ ಈ 2 ಪರಸ್ಪರ ಒಂದನ್ನೊಂದು ಪ್ರಭಾವಿಸುತ್ತಾ ಬದಲಾಗುತ್ತಾ ಒಂದು ಇನ್ನೊಂದಕ್ಕೆ ಅನುರೂಪನಾಗಿ ಒಂದರೊಡನೊಂದು ಬೆಸೆದುಕೊಂಡು ಬಂದಿವೆ. ಪ್ರಸ್ತುತ ಒಂದರ ಸಂಗತಿಗಳು ಇನ್ನೊಂದರ ಸಂಗತಿಗಳೊಂದಿಗೆ ಹೇಗೆ ತಾಳೆ ಹೊಂದುತ್ತವೆ ಎಂದು ನೋಡಬಹುದು. ವಸ್ತು ಉತ್ಪಾದನಾ ಸಂಬಂಧವಾದ ಆರ್ಥಿಕ ಜೀವನದ ಚಲನೆಯು ಸಾಮುದಾಯಿಕ ಆಸ್ತಿ ಒಡೆತನದಿಂದ ಖಾಸಗಿ ಆಸ್ತಿ ಒಡೆತನದ ಕಡೆಗೆ,
ಇದಕ್ಕೆ ಅನುರೂಪವಾಗಿಯೇ ಮಾನವ ಸಂತಾನೋತ್ಪಾದನಾ ಲೈಂಗಿಕ ಕ್ರಿಯೆಗೆ ಸಂಬಂಧಿಸಿದ ವಿವಾಹ ಮತ್ತು ಕುಟುಂಬ ಸಂಸ್ಥೆಗಳು ಸಾಮುದಾಯಿಕ ಲೈಂಗಿಕ ಪದ್ಧತಿಯಿಂದ ಅಂದ್ರೆ ಸೆಕ್ಸುವಲ್ ಕಮ್ಯುನಿಸಂ ಅಂತ ಸಾಮುದಾಯಿಕ ಲೈಂಗಿಕ ಪದ್ಧತಿಯಿಂದ ಅಂದ್ರೆ ಸೆಕ್ಸುವಲ್ ಕಮ್ಯುನಿಸಂನಿಂದ ವೈಯಕ್ತಿಕ ಲೈಂಗಿಕ ಒಡೆತನ ಅರ್ಥಾತ್ ಒಮ್ಮದುವೆಯವರೆಗೆ ಚಲಿಸಿದೆ ಅಲ್ವಾ. ನಾನು ಇದನ್ನ ಮತ್ತೊಮ್ಮೆ ಐ ವಾಂಟ್ ಟು ರಿಪೀಟ್ ಇಟ್ ಒನ್ಸ್ ಅಗೈನ್. ನೋಡಿ, ಮಾನವ ಸಂತಾನೋತ್ಪಾದನೆ ಮತ್ತು ವಸ್ತು ಉತ್ಪಾದನೆ ಈ ಎರಡೂ ಪರಸ್ಪರ ಒಂದನ್ನೊಂದು ಪ್ರಭಾವಿಸುತ್ತಾ ಬದಲಾಗುತ್ತಾ ಒಂದು ಇನ್ನೊಂದಕ್ಕೆ ಅನುರೂಪನಾಗಿ ಒಂದರೊಡನೊಂದು ಬೆಸೆದುಕೊಂಡು ಬಂದಿವೆ. ಪ್ರಸ್ತುತ ಒಂದರ ಸಂಗತಿಗಳು ಇನ್ನೊಂದರ ಸಂಗತಿಗಳೊಂದಿಗೆ ಹೇಗೆ ತಾಳೆ ಹೊಂದುತ್ತವೆ ಅಂತ ನೀವು ನೋಡಿ. ವಸ್ತು ಉತ್ಪಾದನಾ ಸಂಬಂಧವಾದ ಆರ್ಥಿಕ ಜೀವನದ ಚಲನೆಯು ಸಾಮುದಾಯಿಕ ಆಸ್ತಿ ಒಡೆತನದಿಂದ ಖಾಸಗಿ ಆಸ್ತಿ ಒಡೆತನದ ಕಡೆಗೆ ಬಂತದು. ಯಾವುದೋ ಎಕನಾಮಿಕ್ ನಮ್ಮ ಪ್ರೊಡಕ್ಷನ್ ಏನೈತಲ್ಲ, ಆರ್ಥಿಕ ಉತ್ಪಾದನಾ ಚಟುವಟಿಕೆ, ಅದು ಮೊದಲಿಗೆ ಪ್ರೈಮಿಟಿವ್ ಕಮ್ಯುನಿಸಂ ಅಂತ ಕರೀತಾರೆ. ಅದಕ್ಕೆ ಸಾಮುದಾಯಿಕ ಆಸ್ತಿ ಒಡೆತನ, ಅಲ್ಲಿಂದ ಅದು ಖಾಸಗಿ ಆಸ್ತಿ ಒಡೆತನದ ಕಡೆಗೆ ಚಲಿಸ್ತದೆ. ನೋಡಿ, ಇದಕ್ಕೆ ಅನುರೂಪವಾಗಿಯೇ ಮಾನವನ ಸಂತಾನೋತ್ಪಾದನಾ ಲೈಂಗಿಕ ಕ್ರಿಯೆಗೆ ಸಂಬಂಧಿಸಿದ ವಿವಾಹ ಮತ್ತು ಕುಟುಂಬ ಸಂಸ್ಥೆಗಳು ಸಾಮುದಾಯಿಕ ಲೈಂಗಿಕ ಪದ್ಧತಿಯಿಂದ ಅಂದ್ರೆ ಸಾಮುದಾಯಿಕ ಆಸ್ತಿ ಒಡೆತನಕ್ಕೆ ಅನುರೂಪನಾಗಿ ಸಾಮುದಾಯಿಕ ಲೈಂಗಿಕ ಪದ್ಧತಿ ವ್ಯವಸ್ಥೆ ಇತ್ತದು, ಅಂದ್ರೆ ಸೆಕ್ಸುವಲ್ ಕಮ್ಯುನಿಸಂ ಇತ್ತು. ಅದು ಏನಾಯ್ತು, ಮುಂದೆ ಅಲ್ಲಿ ಖಾಸಗಿ ಒಡೆತನ ಹೆಂಗ್ ಬಂತು, ಆಸ್ತಿ ಖಾಸಗಿ ಒಡೆತನ, ಅದೇ ರೀತಿ ಇಲ್ಲಿ ವೈಯಕ್ತಿಕ ಲೈಂಗಿಕ ಒಡೆತನ ಅರ್ಥಾತ್ ಒಮ್ಮದುವೆಗೆ ಬಂತಿಲ್ಲಿ. ನೋಡಿ, ಹಿಂಗೆ ಒಂದಕ್ಕೊಂದು ಅವು ಅನುರೂಪವಾಗಿ ಜೋಡಿ ಆಗ್ತಾ ಬಂದಿದ್ದಾವೆ. ಸಾಮುದಾಯಿಕ ಆಸ್ತಿ ಒಡೆತನ ಸಾಮುದಾಯಿಕ ಉತ್ಪಾದನಾ ವ್ಯವಸ್ಥೆಗೆ ಅನುರೂಪವಾಗಿದ್ದುದು ಸಾಮುದಾಯಿಕ ಲೈಂಗಿಕ ಪದ್ಧತಿ. ಖಾಸಗಿ ಆಸ್ತಿ ಒಡೆತನಕ್ಕೆ ಅನುರೂಪವಾದದ್ದು ಒಮ್ಮದುವೆ. ಒಂದರಲ್ಲಿ ಆರ್ಥಿಕ ಶೋಷಣೆ, ಇನ್ನೊಂದರಲ್ಲಿ ಲೈಂಗಿಕ ಶೋಷಣೆ. ಒಂದರಲ್ಲಿ ಭೂಮಾಲಕರ ರಾಜರುಗಳ ಬಂಡವಾಳಶಾಹಿಗಳ ದಬ್ಬಾಳಿಕೆ, ಇನ್ನೊಂದರಲ್ಲಿ ಸ್ತ್ರೀ ಸಂಕುಲದ ಮೇಲೆ ಪುರುಷನ ದಬ್ಬಾಳಿಕೆ. ಒಂದರಲ್ಲಿ ಭೌತಿಕ ಸಂಪದದ ಅಸಮಾನ ಹಂಚಿಕೆಯಿಂದಾಗಿ ಮಾನವ ಕುಲ ವರ್ಗಗಳಾಗಿ ಒಡೆದು ಹೋದರೆ, ಇನ್ನೊಂದರಲ್ಲಿ ಆರ್ಥಿಕ ಹಾಗೂ ಲೈಂಗಿಕ ವ್ಯವಸ್ಥೆಗಳೆರಡರ ಸಮಾನ ಕೊಡುಗೆಯಿಂದಾಗಿ ಭಿನ್ನ ಜಾತಿ ಜನಾಂಗಗಳು. ಹೀಗೆ ಈ ಎರಡೂ ಜೀವನ ರಂಗಗಳ ನಡುವೆ ಕಾಣುವ ಸಾಮ್ಯತೆ ಹಾಗೂ ವ್ಯತ್ಯಾಸಗಳ ಕುರಿತು ಒಂದು ವಿಶೇಷ ಪ್ರಬಂಧವನ್ನೇ ನಾವು ಬರೆಯಬಹುದು. ಸದ್ಯ ಒಂದು ಅಂಶವನ್ನು ಹೆಚ್ಚು ಹಿಗ್ಗಲಿಸುವುದು ಅವಶ್ಯಕತೆ ಇದೆ. ಆಗಲೇ ಹೇಳಿದಂತೆ ಆದಿ ಸಮಾಜದ ಸಾಮುದಾಯಿಕ ಆಸ್ತಿ ಒಡೆತನ ಸಾಮುದಾಯಿಕ ಉತ್ಪಾದನಾ ವ್ಯವಸ್ಥೆಗೆ ಅನುರೂಪವಾಗಿದ್ದುದು ಸಾಮುದಾಯಿಕ ಲೈಂಗಿಕ ಪದ್ಧತಿ. ಖಾಸಗಿ ಆಸ್ತಿ ಒಡೆತನಕ್ಕೆ ಅನುರೂಪವಾಗಿದ್ದುದು ಒಮ್ಮದುವೆ ಖಾಸಗಿ ಲೈಂಗಿಕ ಒಡೆತನ. ಮೊದಲನೆಯದಕ್ಕೆ ಉದಾಹರಣೆ ಆದಿ ಸಮಾಜದ ಸ್ವಚ್ಛಂದ ಮುಕ್ತ ಲೈಂಗಿಕ ಸಂಬಂಧ. ಇದರೊಳಗಿಂದಲೇ ಹುಟ್ಟಿದ ರಕ್ತ ಸಂಬಂಧಿ ಕುಟುಂಬ. ನೋಡಿ, ಸ್ವಚ್ಛಂದ ಮುಕ್ತ ಲೈಂಗಿಕ ಸಂಬಂಧ ಅಂತ ಕರಿತೀವಿ ಅದಕ್ಕೆ ನಾವು, ಅಲ್ವಾ. ಆ ಸ್ವಚ್ಛಂದ ಮುಕ್ತ ಲೈಂಗಿಕ ಸಂಬಂಧ, ಅದಕ್ಕೆ ಅನುರೂಪವಾಗಿ ಅದರೊಳಗಿಂದ ಹುಟ್ಟಿದ್ದು ಯಾವುದದು, ರಕ್ತ ಸಂಬಂಧಿ ಕುಟುಂಬ ಅಂತ, ಅಲ್ವಾ. ಇದನ್ನ ನೀವು LH ಮಾರ್ಗನ್ನ ಏನ್ಷಿಯಂಟ್ ಸೊಸೈಟಿ ಓದಿದ್ರೆ, ಆಮೇಲೆ F ಎಂಗೆಲ್ಸರ ಕುಟುಂಬ ಖಾಸಗಿ ಆಸ್ತಿ ರಾಜ್ಯ ಉಗಮ ಈ ಪುಸ್ತಕ ಓದಿದ್ರೆ ನನ್ನ ಚರ್ಚೆ ನಿಮಗೆ ಚೆನ್ನಾಗಿ ಮನವರಿಕೆ ಆಗ್ತದೆ. ಸಮೂಹ ವಿವಾಹ, ಪುನಾಲ್ವಾನ್ ಕುಟುಂಬ, ಅಲ್ವಾ. ಇವೆಲ್ಲ ಲೈಂಗಿಕ ಕೂಡು ಒಡೆತನ, ಸಾಮುದಾಯಿಕ ಒಡೆತನದ ಬೇರೆ ಬೇರೆ ಮಾದರಿಗಳಷ್ಟೇ ಇವು, ಅಲ್ವಾ. ರಕ್ತ ಸಂಬಂಧಿ ಕುಟುಂಬ, ಸಮೂಹ ವಿವಾಹ, ಪುನಾಲ್ವಾನ್ ಕುಟುಂಬ ಇವೆಲ್ಲವೂ ಲೈಂಗಿಕ ಕೂಡು ಒಡೆತನ, ಸಾಮುದಾಯಿಕ ಒಡೆತನದ ಬೇರೆ ಬೇರೆ ಮಾದರಿಗಳು. ಇದರಲ್ಲಿ ನನ್ನ ಹೆಂಡತಿ, ನಾನು ಆಕಿ ಗಂಡ, ನಿರ್ದಿಷ್ಟವಾದ ಹೆಂಡತಿಯ ಕಲ್ಪನೆ ಇಲ್ಲಿಲ್ಲ. ಎರಡನೆಯದಕ್ಕೆ ಪ್ರಾತಿನಿಧಿಕ ಉದಾಹರಣೆ ಒಮ್ಮದುವೆ. ಇದಕ್ಕೆ ಮನೋಗಮೆ ಅಂತ ಕರಿತೀವಿ ನಾವು. ಈ ಆರ್ಥಿಕ ಹಾಗೂ ಲೈಂಗಿಕ ವ್ಯವಸ್ಥೆಗಳೆರಡೂ ಪರಸ್ಪರ ಆಂತರಿಕ ದ್ವಂದ್ವಮಾನಾತ್ಮಕ ಸಂಬಂಧವನ್ನಿಟ್ಟುಕೊಂಡೇ ಅನುಕ್ರಮವಾಗಿ ತಮ್ಮ ತಮ್ಮ ಮೂಲ ಮಾದರಿಗಳನ್ನು ಕಳಚಿ ಹೊಸ ಮಾದರಿಗಳಾಗಿ ಪರಿವರ್ತನೆಗೊಂಡಿವೆ. ಅಂದರೆ ವಸ್ತು ಜಗತ್ತಿನ ಇತಿಹಾಸದಲ್ಲಿ ಆರಂಭದಲ್ಲಿ ಕೇವಲ ಉಪಯುಕ್ತ ಮೌಲ್ಯಗಳನ್ನಷ್ಟೇ ಸೃಜಿಸಲು ಸಾಧ್ಯವಿರುವಂತಹ ಪರಿಸ್ಥಿತಿಗಳು ಕಣ್ಮರೆಯಾಗಿ ವಿನಿಮಯ ಮೌಲ್ಯಗಳನ್ನು, ಸರಕುಗಳನ್ನು ಉತ್ಪಾದಿಸುವಂತಹ ವಸ್ತು ಪರಿಸ್ಥಿತಿಗಳು ಉದ್ಭವಿಸಿದಂತೆಯೇ ಸಂತಾನೋತ್ಪಾದನಾ ಕ್ಷೇತ್ರದಲ್ಲೂ ಆದಿ ಸಮಾಜದಲ್ಲಿದ್ದ ಕೇವಲ ಮಾನವ ಲೈಂಗಿಕ ಉಪಯುಕ್ತ ಮೌಲ್ಯಗಳನ್ನು ಉತ್ಪಾದಿಸಲು ಸಾಧ್ಯವಿದ್ದಂತಹ ಪರಿಸ್ಥಿತಿಗಳು ಹೋಗಿ ಮಾನವ ಲೈಂಗಿಕ ವಿನಿಮಯ ಮೌಲ್ಯಗಳು, ಅಂದ್ರೆ ಮೊದಲು ಆದಿ ಸಮಾಜದಲ್ಲಿದ್ದದ್ದು ಮಾನವ ಲೈಂಗಿಕ ಉಪಯುಕ್ತ ಮೌಲ್ಯಗಳು ಅಷ್ಟೇ. ಯಾಕಂದ್ರೆ ಅವರು ಸಮುದಾಯದೊಳಗ, ಕುಟುಂಬದೊಳಗ ಅಷ್ಟೇ ಒಬ್ರು ಇನ್ನೊಬ್ರಿಗೆ ಉಪಯುಕ್ತ. ಸೆಕ್ಸುವಲ್ ರಿಲೇಷನ್ಸ್ ಕೂಡ ವಿತಿನ್ ದಿ ಪ್ಯಾರಾಮೀಟರ್ಸ್ ಆಫ್ ಕಮ್ಯುನಿಟಿ ಅಥವಾ ವಿತಿನ್ ದಿ ಪ್ಯಾರಾಮೀಟರ್ಸ್ ಆಫ್ ಕ್ಲಾನ್
ಕಿನ್ನು ಅಂತ ಒಂದು ಕ್ಲಾನ್ ಒಳಗಿತ್ತದು ಸಂಬಂಧ, ಹಂಗಾಗಿ ಅಂತ. ಆದ್ರೆ ಅದು ಏನಾಯ್ತು ಮುಂದೆ ಮಾನವ ಲೈಂಗಿಕ ವಿನಿಮಯ ಅಂದ್ರೆ ಕುಟುಂಬದ ಹೊರಗಡೆ, ಆ ಕ್ಲಾನಿನ ಹೊರಗಡೆ ಅಂದ್ರೆ ಬುಡಕಟ್ಟಿನ ಹೊರಗಡೆ ಸಂಬಂಧ ಬೆಳೆಸುವಂತ ಪರಿಸ್ಥಿತಿ ಯಾವಾಗ ನಿರ್ಮಾಣ ಆಗ್ತತೆ ಅಂದ್ರೆ ಮಾನವ ಲೈಂಗಿಕ ವಿನಿಮಯ ಮೌಲ್ಯಗಳು ಉತ್ಪಾದಿಸಲಿಕ್ಕೆ ಸಾಧ್ಯವಾದಂತ ವಸ್ತು ಪರಿಸ್ಥಿತಿಗಳು ಸೃಷ್ಟಿಯಾದಾಗ ಮಾತ್ರ. ನೋಡಿ, ಇದಕ್ಕೆ ಅದು ದಾರಿ ಮಾಡಿಕೊಡ್ತು ಅಂತ. ಅಂದ್ರೆ ಖಾಸಗಿ ಆಸ್ತಿ ವ್ಯವಸ್ಥೆ ಯಾವಾಗ ಬಂತು, ಅದಕ್ಕೆ ಅನುರೂಪವಾಗಿ ಏಕ ವಿವಾಹ, ಒಮ್ಮದುವೆ ಅಂತಕ್ಕಂಥದ್ದು ಬಂತು. ಈ ಒಮ್ಮದುವೆಯಲ್ಲಿ ಆಗಲೇ ಮನುಷ್ಯ ಏನಾಗಿದ್ದ, ಅವನು ಸರಕಾಗಿ ಹೋಗ್ಬಿಟ್ಟಿದ್ದಂತೆ. ಮನುಷ್ಯ ಮೊದಲಿಗೆ ಸ್ವತಃ ತಾನೇ ಒಂದು ಉಪಯುಕ್ತ ಮೌಲ್ಯವುಳ್ಳ ಮಾನವ ಸರಕು. ಅಂದಿನ ವಸ್ತು ಪರಿಸ್ಥಿತಿಗಳು ಸ್ವತಃ ಅವನನ್ನೇ ಒಂದು ಸರಕಾಗಿ ಪರಿವರ್ತಿಸುವ ಮೊದಲಿಗೆ ಕೇವಲ ಉಪಯುಕ್ತ ಮೌಲ್ಯಗಳಾಗಿದ್ದ ವಸ್ತು ಸರಕುಗಳನ್ನಾಗಿಸಿದವು. ಯಾವಾಗ್ಲೂ ಮೊದಲು ಮನುಷ್ಯನೇ ಸರಕಾಗಲ್ಲ, ಅವನು ಉತ್ಪಾದನೆ ಮಾಡಿದ ವಸ್ತುಗಳು ಮೊದಲು ಸರಕಾಗಬೇಕು. ಅವು ಎಲ್ಲಿಯವರೆಗೂ ಉಪಯುಕ್ತ ಮೌಲ್ಯ ಆಗಿರ್ತಾವ, ಇವನು ಮನುಷ್ಯನ ಕೂಡ ಅಲ್ಲಿಯವರೆಗೂ ಕೇವಲ ಉಪಯುಕ್ತ ಮೌಲ್ಯ ಅಷ್ಟೇ ಇವನು. ಅದರಿಂದ ಇದನ್ನ ನೀವು ಚೆನ್ನಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಮನುಷ್ಯ ಮೊದಲಿಗೆ ಸ್ವತಃ ತಾನೇ ಒಂದು ಉಪಯುಕ್ತ ಮೌಲ್ಯವುಳ್ಳ ಮಾನವ ಸರಕು. ಅಂದಿನ ವಸ್ತು ಪರಿಸ್ಥಿತಿಗಳು ಸ್ವತಃ ಅವನನ್ನೇ ಒಂದು ಸರಕಾಗಿ ಪರಿವರ್ತಿಸುವ ಮೊದಲಿಗೆ ಕೇವಲ ಉಪಯುಕ್ತ ಮೌಲ್ಯಗಳಾಗಿದ್ದ ಸರಕುಗಳನ್ನಾಗಿಸಿದವು. ಈ ಮಾನವೇತರ ವಸ್ತು ಸರಕು ಜಗತ್ತು ತದನಂತರದಲ್ಲಿ ಮಾನವನನ್ನು ಪ್ರಭಾವಿಸಿ ಅವನನ್ನು ತನ್ನಂತೆಯೇ ಸರಕು ಆಗಿ ಪರಿವರ್ತಿಸಿ ತನ್ನ ಅಪಾರ ಸಂಚಯದ ಅಂದ್ರೆ ಸರಕು ಸಂಚಯದ ಒಂದು ಭಾಗವನ್ನಾಗಿ ಮಾಡಿಕೊಂಡಿತು. ನೋಡಿ ಹೇಗೆ ಮನುಷ್ಯ ಈ ಆರ್ಥಿಕ ಬದುಕಿನಿಂದ ಪ್ರಭಾವಿತಗೊಂಡ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಈ ಸಂದರ್ಭದಲ್ಲಿ ಆರ್ಥಿಕ ದೃಷ್ಟಿಕೋನದಿಂದ ಮಾನವನು ವಸ್ತು ಸರಕು ಅಭಿನ್ನವಾದ ಮೌಲ್ಯಗಳಾದರು. ಆರ್ಥಿಕ ರಂಗದಲ್ಲಿ ಬದಲಾದ ವಸ್ತು ಪರಿಸ್ಥಿತಿಗಳು ಲೈಂಗಿಕ ರಂಗದ ವಸ್ತು ಪರಿಸ್ಥಿತಿಗಳ ಬದಲಾವಣೆಗೆ ಕಾರಣವಾದವು ಎಂಬುದನ್ನು ಮನಗಾಣಬೇಕು. ವಸ್ತುಗಳು ಮೊದಲಿಗೆ ವಿನಿಮಯ ಮೌಲ್ಯ ಹೊಂದಿ ಸರಕುಗಳಾಗದ ಹೊರತು ಸ್ವತಃ ಮಾನವ ವಿನಿಮಯ ಮೌಲ್ಯ ಹೊಂದಲಾರನು, ಹಾಗೆಯೇ ಸರಕು ಆಗಲಾರನು. ವಸ್ತು ಸರಕು ಸೃಜಿಸುವ ವಸ್ತು ಪರಿಸ್ಥಿತಿಗಳಿಗೂ ಮಾನವ ಸರಕು ಸೃಜಿಸುವ ವಸ್ತು ಪರಿಸ್ಥಿತಿಗಳು ಇರುವ ಸಾಮ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೇಲಿನ ಅರ್ಥಶಾಸ್ತ್ರ ನಿಯಮ ಸೂಚಿಸುವಂತೆ ಉಪಯುಕ್ತ ಮೌಲ್ಯಗಳು ವಿನಿಮಯ ಮೌಲ್ಯ ಹೊಂದಿ ಸರಕು ಆಗಬೇಕಾದರೆ ಅವುಗಳ ಉತ್ಪಾದನೆಯು ಕುಟುಂಬದ ಸಮುದಾಯದ ಬುಡಕಟ್ಟಿನ ಚೌಕಟ್ಟು ಮೀರಿ ಅದರ ಆಚೆ ವಿಸ್ತರಿಸಿ ಹೋಗಬೇಕು. ಮತ್ತು ಆ ಉತ್ಪಾದಕರು ಕೇವಲ ತಮ್ಮ ಅಗತ್ಯಗಳ ಈಡೇರಿಕೆಗಷ್ಟೇ ಉತ್ಪಾದಿಸುವವರಾಗಿರಬಾರದು, ಅವರು ತಮಗಷ್ಟೇ ಅಲ್ಲದೆ ಇತರರಿಗಾಗಿ ಉತ್ಪಾದಿಸುವವರಾಗಬೇಕು. ಅಂದ್ರೆ ಅವರು ಹೆಚ್ಚಿನ ಪ್ರೊಡಕ್ಷನ್ ಮಾಡುವಂತವರಾಗಿರಬೇಕು. ಅವರು ಇತರರ ಅಗತ್ಯಗಳ ಪೂರೈಕೆಗಾಗಿ ಉತ್ಪಾದಿಸುವ ಮೂಲಕ ತಮ್ಮ ಅಗತ್ಯಗಳ ಈಡೇರಿಕೆಗಾಗಿ ಉತ್ಪಾದಿಸುವವರಾಗಿಯೂ ಇದಕ್ಕೆ ವಿಲೋಮವಾಗಿ ತಮ್ಮ ಅಗತ್ಯಗಳ ಈಡೇರಿಕೆಗಾಗಿ ಉತ್ಪಾದಿಸುವ ಮೂಲಕವಷ್ಟೇ ಅವರು ಇತರರ ಅಗತ್ಯಗಳನ್ನ ಈಡೇರಿಸುವುದಕ್ಕಾಗಿ ಉತ್ಪಾದಿಸಬೇಕು. ಅವರ ಶ್ರಮವು ಖಾಸಗಿ ಶ್ರಮ ಆಗಿರಬೇಕು. ಆದಿ ಸಮಾಜದಲ್ಲಿ, ಕುಲಪತಿ ಸಮಾಜದಲ್ಲಿ ಈ ಎಲ್ಲ ವಸ್ತು ಪರಿಸ್ಥಿತಿಗಳಿಲ್ಲದಿದ್ದ ಕಾರಣ ಅವರ ಉತ್ಪಾದನೆಗಳು ಕೇವಲ ಉಪಯುಕ್ತ ಮೌಲ್ಯಗಳಾಗಿದ್ದವು, ಸರಕುಗಳಾಗಿರಲಿಲ್ಲ. ಉಪಯುಕ್ತ ಮೌಲ್ಯಗಳನ್ನು ಸೃಜಿಸುವಂತಹ ವಸ್ತು ಪರಿಸ್ಥಿತಿಗಳೇ ಆಸ್ತಿಯ ಕೂಡು ಒಡೆತನದ ಜೀವಂತ ವಸ್ತು ಪರಿಸ್ಥಿತಿಗಳು. ಅದರ ಲಕ್ಷಣಗಳು ಖಾಸಗಿ ಆಸ್ತಿಯ ಉಗಮದೊಂದಿಗೆ ವಿನಿಮಯ ಮೌಲ್ಯಗಳನ್ನು ಸರಕುಗಳನ್ನ ಸೃಜಿಸುವ ವಸ್ತು ಪರಿಸ್ಥಿತಿಗಳು ಹುಟ್ಟಿದವು. ಸಮಾಜದ ಮೂಲ ಮಾದರಿ ಶಿಥಿಲಗೊಂಡಿತು ಅಂತ. ಈ ವಸ್ತು ಪರಿಸ್ಥಿತಿಗಳ ಬದಲಾವಣೆಗೆಯಂತೆಯೇ ಲೈಂಗಿಕ ಜೀವನದ ವಸ್ತು ಪರಿಸ್ಥಿತಿಗಳ ಬದಲಾವಣೆಗಳು ಕೂಡ ಘಟಿಸಿವೆ ಎಂಬುದನ್ನು ಅರ್ಥಶಾಸ್ತ್ರ ಸೂತ್ರಗಳ ಸಹಾಯದಿಂದ ತೆರೆದು ನಾವು ತೋರಿಸಬೇಕು. ಸಾಮುದಾಯಿಕ ಆಸ್ತಿ ಒಡೆತನಕ್ಕೆ ಅನುರೂಪನಾಗಿ ಅದಕ್ಕೆ ಹೊಂದಿಕೊಂಡು ಇದ್ದ ಲೈಂಗಿಕ ಕೂಡು ಒಡೆತನದ ವ್ಯವಸ್ಥೆಯಲ್ಲಿ ಮಾನವರ ಲೈಂಗಿಕ ಉತ್ಪಾದನೆ ಪುನರುತ್ಪಾದನೆಯು ಹಿಂಡೊಂದರ ಕುಟುಂಬವೊಂದರ ಬುಡಕಟ್ಟೊಂದರ ಚೌಕಟ್ಟಿನೊಳಗೆ ಅದರ ಸ್ವಂತ ಸದಸ್ಯರ ಅಗತ್ಯಗಳ ಪೂರೈಕೆಗಾಗಿ ಜರುಗುತ್ತಿತ್ತು. ಅದು ಆ ಚೌಕಟ್ಟು ಮೀರಿ ಹೊರಚಾಚಿರಲಿಲ್ಲ. ಆ ಮಾನವರ ಲೈಂಗಿಕ ಶ್ರಮವು ಸಂತಾನೋತ್ಪತ್ತಿ ಕ್ರಿಯೆಯು ವ್ಯಕ್ತಿಯ ವೈಯಕ್ತಿಕ ಖಾಸಗಿ ಶ್ರಮವಾಗಿಯೂ ಇರಲಿಲ್ಲ. ಅದು ಆ ಹಿಂಡು ಕುಟುಂಬ ಬುಡಕಟ್ಟು ಇದರ ಸಾಮುದಾಯಿಕ ಶ್ರಮವಾಗಿತ್ತು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆ ಮಾನವರ ವಿವಾಹ ಸಂಬಂಧಗಳು, ಲೈಂಗಿಕ ಸಂಬಂಧಗಳು ಸಾಮುದಾಯಿಕ ಹಿತಕ್ಕಾಗಿ ಆ ಸಮುದಾಯ ಹಿಂಡು ಬುಡಕಟ್ಟಿನೊಳಗೆ ನಡೆಯುತ್ತಿದ್ದವು. ಬಿಡಿ ವ್ಯಕ್ತಿಗಳ ಸ್ವಂತ ಹಿತ ಆಕಾಂಕ್ಷೆಯ ಪ್ರಶ್ನೆ ಇಲ್ಲಿ ಅಮುಖ್ಯವಾಗಿರುತ್ತಿತ್ತು. ಈ ಸದಸ್ಯರು ತಮ್ಮ ಲೈಂಗಿಕ ಚಟುವಟಿಕೆಯನ್ನು ಸಂತಾನೋತ್ಪತ್ತಿಗಾಗಿ ಅವಶ್ಯವಾದ ಒಂದು ಕ್ರಿಯೆ ಎಂದು ತಿಳಿದು ಪ್ರಜ್ಞಾಪೂರ್ವಕವಾಗಿ ಆ ಕ್ರಿಯೆಯಲ್ಲಿ ತೊಡಗಿದ್ದರೆನ್ನಲು ಎಥ್ನೋಗ್ರಫಿಕ್ ವಿವರಗಳು ಸಾಕ್ಷಿಸುವುದಿಲ್ಲ.
ಹೀಗಿದ್ದರೂ ಆ ಕ್ರಿಯೆಯು ಸ್ವಾರ್ಥಕ್ಕಾಗಿ ನಡೆಯುವುದಾಗಿರಲಿಲ್ಲ. ಅತ್ಯಾರಂಭದಲ್ಲಿ ಒಂದು ಕಿರು ಹಿಂಡಿನೊಳಗೆ ಜರುಗುತ್ತಿದ್ದ ಲೈಂಗಿಕ ಸಂಬಂಧಗಳು ಆ ಕಿರು ಆವರಣ ತೊರೆದು ಒಂದು ಕಿರು ಗುಂಪು ಇನ್ನೊಂದು ಕಿರು ಗುಂಪಿನೊಂದಿಗೆ ವಿವಾಹ ಸಂಬಂಧ ಬೆಳೆಸಲು ಆರಂಭಿಸಿದ ಮೇಲೂ ಕೂಡ ಒಂದು ಗುಂಪಿನ ಸ್ತ್ರೀಯರು ಅದು ವಿವಾಹ ಸಂಬಂಧವನ್ನು ಏರ್ಪಡಿಸಿಕೊಳ್ಳಲು ಅರ್ಹವೆಂದು ಭಾವಿಸಿದ ಇನ್ನೊಂದು ಗುಂಪಿನ ಪುರುಷರಿಗೆ ಮತ್ತು ಒಂದರ ಪುರುಷರು ಇನ್ನೊಂದರ ಸ್ತ್ರೀಯರಿಗೆ ಕೇವಲ ಲೈಂಗಿಕ ಉಪಯುಕ್ತ ಮೌಲ್ಯಗಳಾಗಿದ್ದರಷ್ಟೇ. ಇಲ್ಲಿ ವ್ಯಕ್ತಿಗಳ ಲೈಂಗಿಕ ಶ್ರಮಶಕ್ತಿಯೇ ಅವರ ಲೈಂಗಿಕ ಉಪಯುಕ್ತ ಮೌಲ್ಯವನ್ನ ರಚಿಸುತ್ತಿತ್ತು. ಯಾವ ಪರಿಸ್ಥಿತಿಗಳು ಈ ಬಗೆಯ ಲೈಂಗಿಕ ಉಪಯುಕ್ತ ಮೌಲ್ಯಗಳನ್ನು ಲೈಂಗಿಕ ವಿನಿಮಯ ಮೌಲ್ಯಗಳನ್ನಾಗಿ ಪರಿವರ್ತಿಸಿದವು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಪ್ರಪ್ರಥಮವಾಗಿ ಪರಿಗಣಿಸಬೇಕಾದುದು ಇನ್ಸೆಸ್ಟ್ ಭಯದಿಂದ ಹುಟ್ಟುವ ಲೈಂಗಿಕ ಸಂಬಂಧ ಕುರಿತಾದ ನಿಷೇಧಗಳು. ನೋಡ್ರಿ, ಫಸ್ಟ್ ಇನ್ಸೆಸ್ಟ್ ಭಯದಿಂದ ಹುಟ್ಟುವ ಲೈಂಗಿಕ ಸಂಬಂಧದ ಕುರಿತಾದ ನಿಷೇಧಗಳು. ಈ ನಿಷೇಧಗಳ ಜೊತೆ ಇತರೆ ವಸ್ತು ಪರಿಸ್ಥಿತಿಗಳು ಕೂಡಿ ಮೊದಲಿಗೆ ಕಿರು ಹಿಂಡೊಳಗಿನ ಲೈಂಗಿಕ ಸಂಬಂಧಗಳು ನಿಷೇಧಿಸಲ್ಪಟ್ಟಿವೆ. ತದನಂತರ ಪರಸ್ಪರ ಲೈಂಗಿಕ ಅಂತರಾವಲಂಬನೆ ಹೊಂದಿದ್ದ ಅಂತಹ ಅನೇಕ ಕಿರು ಹಿಂಡುಗಳುಳ್ಳ ಒಂದು ಚಿಕ್ಕ ಸಮುದಾಯದೊಳಗಿನ, ಅದು ಒಂದು ಗೋತ್ರವಿದ್ದರೂ ಇರಬಹುದು, ಲೈಂಗಿಕ ಸಂಬಂಧಗಳು ನಿಷೇಧಿಸಲ್ಪಟ್ಟಿವೆ. ಇದರ ಪರಿಣಾಮವೇ ಅಂತರ್ ಸಮುದಾಯ ಅಂತರ್ಗೋತ್ರ ವಿವಾಹಗಳು ಹುಟ್ಟಿಕೊಂಡವು. ಹೀಗೆ ಲೈಂಗಿಕ ಸಂಬಂಧಗಳ ವಿಕಾಸದ ಇತಿಹಾಸದಲ್ಲಿ ಈ ನಿಷೇಧಗಳ ಪರಿಣಾಮವಾಗಿ ಲೈಂಗಿಕ ಸಂಬಂಧಗಳು ಹಿಂಡು, ಸಮುದಾಯ, ಬುಡಕಟ್ಟು, ಗೋತ್ರ ಈ ಮೊದಲಾದ ಚೌಕಟ್ಟುಗಳನ್ನು ಮೀರಿ ಹೊರಚಾಚುತ್ತಾ ಹೋಗುತ್ತದೆ. ಇದಕ್ಕೆ ಕಾರಣ ಆ ಮಾನವರು ಕಾಲಕ್ರಮದಲ್ಲಿ ಪರಸ್ಪರ ತಮ್ಮಲ್ಲಿ ಸಾರ್ವತ್ರಿಕ ಸಾಮಾಜಿಕ ಲೈಂಗಿಕ ಶ್ರಮವನ್ನ ಕಂಡುಕೊಂಡದ್ದು, ತಾವು ಪರಸ್ಪರ ಲೈಂಗಿಕ ವಿನಿಮಯ ಮೌಲ್ಯಗಳು ಅಂತ ಅಂದರಿತದ್ದು. ಅಂದ್ರೆ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳು ಇನ್ನೊಂದು ಕುಟುಂಬದ ಹೆಣ್ಣು ಮಕ್ಕಳು ಪರಸ್ಪರ ಶ್ರಮ, ಅವರು ಕೂಡ ಮಕ್ಕಳನ್ನು ಹೆರಬಲ್ಲರು, ಅವರು ಕೂಡ ನಮಗೆ ಲೈಂಗಿಕ ಸುಖವನ್ನು ನೀಡಬಲ್ಲರು ಅನ್ನುವಂಥ ಈ ತರದ ಇತ್ಯಾದಿ ಕಲ್ಪನೆಗಳು, ಅಥವಾ ಇವರು ಮುನ್ನಡೆಸ್ತಕ್ಕಂಥ ಕುಟುಂಬ ಕಾರ್ಯಭಾರ ಅವರು ಕೂಡ ಮಾಡಬಲ್ಲರು ಅಂತ ಅನ್ನುವಂಥದ್ದು. ಅದೇ ರೀತಿ ಪುರುಷರು ಕೂಡ ಈ ಕುಟುಂಬದ ಪುರುಷರು ಆ ಕುಟುಂಬದ ಪುರುಷರು ಎಲ್ಲಾ ಕಾರ್ಯಕ್ರಿಯೆಗಳಲ್ಲಿ ಒಂದೇ ಅಂತ ಭಾವನೆ ಬರ್ತಕ್ಕಂಥದ್ದು. ಇದರಿಂದಾಗಿ ಅವರು ಲೈಂಗಿಕ ನಿಷೇಧಗಳನ್ನು ಜಾರಿಗೆ ತರಲು ಸಾಧ್ಯವಾಗಿದ್ದು ಅಂತ. ಒಂದು ಹಿಂಡು ಗುಂಪು ಸಾರ್ವತ್ರಿಕ ಸಾಮಾಜಿಕ ಲೈಂಗಿಕ ಶ್ರಮ ಹೊಂದಿದ್ದ ಕಾರಣಕ್ಕಾಗಿಯೇ ಒಂದರ ಸದಸ್ಯರು ಇನ್ನೊಂದರ ಸದಸ್ಯರಿಗೆ ಲೈಂಗಿಕ ಸಂಬಂಧದ ದೃಷ್ಟಿಯಿಂದ ವಿನಿಮಯಾರ್ಹರಾಗಿದ್ದರು. ಒಂದು ಹಿಂಡಿನ ಗುಂಪಿನ ಸಮುದಾಯದ ಸದಸ್ಯರು ಅಂಥದೇ ಸದಸ್ಯರನ್ನು ಹೊಂದಿದ್ದ ಪ್ರಮಾಣದಲ್ಲಿ ತುಸು ವ್ಯತ್ಯಾಸವಿರಬಹುದಾದ, ಆದರೆ ಏಕರೂಪದ ಸರಳ ಲೈಂಗಿಕ ಶ್ರಮ ಹೊಂದಿರಬಹುದಾದ, ಅಂದರೆ ಸಂತಾನೋತ್ಪತ್ತಿಗೆ ಎಂದಲ್ಲದಿದ್ದರೂ ಕೊನೆಯ ಪಕ್ಷ ಲೈಂಗಿಕ ಕ್ರಿಯೆಗೆ ಸಿದ್ಧವಿದ್ದ ಮನುಷ್ಯರನ್ನು ಹೊಂದಿದ್ದ ಇನ್ನೊಂದು ಹಿಂಡಿನ ಗುಂಪಿನ ಸಮುದಾಯದ ಸದಸ್ಯರಿಗೆ ವಿನಿಮಯಾರ್ಹವಾಗಿದ್ದರು. ಗೋತ್ರ ವ್ಯವಸ್ಥೆಯ ವಿಕಾಸದೊಂದಿಗೆ ಮಾನವರ ಲೈಂಗಿಕ ವಿನಿಮಯ ಪ್ರಕ್ರಿಯೆಯು ಅಂದರೆ ವಿವಾಹವೂ ವಿಕಾಸಗೊಂಡಿತು. ಬದಲಾದ ಈ ಪರಿಸ್ಥಿತಿಗಳಲ್ಲಿ ಕುಟುಂಬವೊಂದರ ಹಿಂಡೊಂದರ ಸಂತಾನೋತ್ಪಾದನೆಯು ಅವರ ಸ್ವಂತ ಅವಶ್ಯಕತೆಗಳಿಗಾಗಿ ಅಲ್ಲ, ಬದಲಾಗಿ ಇತರರ ಅವಶ್ಯಕತೆಗಳಿಗಾಗಿ ನಡೆಯುವಂತಾಯಿತು. ಅಂದರೆ ಒಂದು ಗುಂಪಿನಲ್ಲಿ ಹಿಂಡಿನಲ್ಲಿ ಉತ್ಪನ್ನವಾದ ಮನುಷ್ಯರು ಲೈಂಗಿಕವಾಗಿ ಇನ್ನೊಂದು ಗುಂಪಿನ ಸದಸ್ಯರಿಗೆ ಉಪಯುಕ್ತವಾಗುವಂತಾದರು. ಹೀಗೆ ಒಂದು ಗುಂಪಿನ ಲೈಂಗಿಕ ಉತ್ಪಾದನೆಯು ಇತರರ ಲೈಂಗಿಕ ಅಗತ್ಯಗಳನ್ನು ಪೂರೈಸುವ ಮೂಲಕವಷ್ಟೇ ಅದು ತನ್ನ ಸ್ವಂತ ಲೈಂಗಿಕ ಅಗತ್ಯಗಳನ್ನು ಪೂರೈಸುವ ಕ್ರಿಯೆಯಾಯಿತು. ಈ ಸ್ಥಿತಿಯೇ ಕುಟುಂಬವೊಂದರ ಹಿಂಡೊಂದರ ಲೈಂಗಿಕ ಸ್ವಾವಲಂಬನೆಯ ಸ್ಥಿತಿಯನ್ನು ಅಳಿಸಿ ಅದರ ಸ್ಥಾನದಲ್ಲಿ ಲೈಂಗಿಕ ಪರಾವಲಂಬನಾ ಸ್ಥಿತಿಯನ್ನ ಅದು ಸೃಜಿಸಿತು ಅಂತ ಅರ್ಥ ಮಾಡ್ಕೋಬಹುದು. ಇಲ್ಲಿ ಯಾವಾಗ ಈ ನಿಷೇಧಗಳು ಬರ್ತವೆ, ಕುಟುಂಬ ಗೋತ್ರ ಇವೆಲ್ಲ ಸಂಬಂಧಗಳು ವಿಸ್ತರಿಸ್ತಾ ಹೋಗ್ತವೆ, ಅವಾಗ ಏನಾಗ್ತತಿ, ತಮ್ಮ ತಮ್ಮ ಕುಟುಂಬದೊಳಗಿನ ಸ್ತ್ರೀ ಪುರುಷರು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಅನುಪಯುಕ್ತ ಆಗ್ತಾರ. ಅವರು ಆ ಅನುಪಯುಕ್ತ ಸ್ಥಿತಿ ಇಲ್ಲಿ ಯಾವಾಗ ಸೃಷ್ಟಿ ಆಗ್ತತಿ, ಈ ಕುಟುಂಬದ ಲೈಂಗಿಕ ಹಿತಾಸಕ್ತಿ ಇನ್ನೊಂದು ಕುಟುಂಬವನ್ನ ಅದು ಅವಲಂಬಿಸಿರ್ತತಿ. ಅಂದ್ರೆ ಇನ್ನೊಂದು ಕುಟುಂಬದ ಅಗತ್ಯವನ್ನು ಈಡೇರಿಸಲಿಕ್ಕೆ ಈ ಸದಸ್ಯರಿರ್ತಾರೆ, ಇವರ ಅಗತ್ಯವನ್ನು ಈಡೇರಿಸಲಿಕ್ಕೆ ಆ ಸದಸ್ಯರಿರ್ತಾರೆ ಅಂತ. ಹೀಗೆ ಏನೇ ಆದರೂ ವರ್ಗ ವಿವಾಹ, ಸಮೂಹ ವಿವಾಹಗಳು ಜಾರಿಯಲ್ಲಿರುವವರೆಗೆ ಲೈಂಗಿಕ ಕ್ರಿಯೆ, ಸಂತಾನೋತ್ಪಾದನಾ ಕೆಲಸವು ಒಂದು ಖಾಸಗಿ ಕೆಲಸ ಆಗಿರಲಿಲ್ಲ, ಅದು ಒಂದು ಸಾಮುದಾಯಿಕ ಕೆಲಸವೇ ಆಗಿತ್ತು. ಅಂದ್ರೆ ವರ್ಗ ವಿವಾಹ, ಸಮೂಹ ವಿವಾಹ ಅಂದ್ರೆ ನಿರ್ದಿಷ್ಟವಾಗಿ ಒಬ್ಬೊಬ್ಬ ವ್ಯಕ್ತಿ ಗಂಡು ಹೆಣ್ಣಿನ ಮದುವೆ ಅಲ್ಲ, ಒಟ್ಟಾರೆ ಸಾಮೂಹಿಕ. ಒಂದು ಗುಂಪಿನ ಮಹಿಳೆಯರು ಇನ್ನೊಂದು ಗುಂಪಿನ ಇನ್ನೊಂದು ಗುಂಪಿನ ಪುರುಷರಿಗೆ ಹೆಂಡಂದಿರು, ಒಂದು ಗುಂಪಿನ ಪುರುಷರು ಇನ್ನೊಂದು ಗುಂಪಿನ ಸ್ತ್ರೀಯರಿಗೆ ಗಂಡಂದಿರು ಅಂತ ಈ ತರದ ಕಾನ್ಸೆಪ್ಟ್ ಅದು.
ಸಮೂಹ ವಿವಾಹ, ವರ್ಗ ವಿವಾಹ ಅಂತಕ್ಕಂಥದ್ದು. ಯಾವುದೇ ಒಂದು ಗಂಡು ನಿರ್ದಿಷ್ಟವಾಗಿ ಒಂದು ಹೆಣ್ಣಿಗೆ ಅಥವಾ ಒಂದು ಹೆಣ್ಣು ನಿರ್ದಿಷ್ಟವಾಗಿ ಒಂದು ಗಂಡಿಗೆ ಆ ಜನ್ಮ ಪರ್ಯಂತ ಮೀಸಲಿರುವ ಸ್ಥಿತಿ ನಿರ್ಮಾಣವಾಗಿರಲಿಲ್ಲ. ಖಾಸಗಿ ಆಸ್ತಿ ವ್ಯವಸ್ಥೆ ಮತ್ತು ಇದರ ಜೊತೆಗೆ ಹುಟ್ಟಿಕೊಂಡು ಬಂದ ಒಮ್ಮದುವೆ, ಈ ವ್ಯವಸ್ಥೆಯಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯು ಒಂದು ಶುದ್ಧ ಖಾಸಗಿ ಕೆಲಸವಾಯಿತು. ಆಸ್ತಿಯ ಮೇಲೆ ಖಾಸಗಿ ಒಡೆತನ ಶುರುವಾದಂತೆ ಮಾನವ ಸಮಾಜದಲ್ಲಿ ಲೈಂಗಿಕ ಬದುಕಿನಲ್ಲಿ ಸ್ತ್ರೀ ಮೇಲೆ ಪುರುಷನ ಒಡೆತನ ಹೇರಲ್ಪಟ್ಟಿತು. ಇಲ್ಲಿ ಒಟ್ಟು ಲೈಂಗಿಕ ಜೀವನ ಆರ್ಥಿಕ ಅಂಶಗಳಿಂದ ಪ್ರಭಾವಿಸಲ್ಪಟ್ಟಿತು. ಮನುಷ್ಯರು ಸಂಪೂರ್ಣ ಅರ್ಥದ ಸರಕು ಆದರು. ವಸ್ತು ಸರಕು ಮತ್ತು ಮನುಷ್ಯ ಸರಕು ಇವರ ನಡುವೆ ವ್ಯತ್ಯಾಸವೇ ಇಲ್ಲವೆನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ವಸ್ತು ಸರಕು ಮತ್ತು ಮಾನವ ಸರಕು ಪರಸ್ಪರ ವಿನಿಮಯಾರ್ಹರಾದರು. ಮಾನವನ ಲೈಂಗಿಕ ಜೀವನ ಅರ್ಥಾತ್ ವಿವಾಹವು ಆರ್ಥಿಕಾಂಶಗಳ ಪ್ರಭಾವದಿಂದ ತಪ್ಪಿಸಿಕೊಳ್ಳದಂತಾಯಿತು. ಇಷ್ಟು ಪ್ರಪೋಸಿಷನ್ 7. ಇಲ್ಲಿಗೆ ಮುಗಿಸ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ಪ್ರಪೋಸಿಷನ್ 8 ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ.